ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ದೈವಶಕ್ತಿಗಳ ಆಶೀರ್ವಾದ ನಿಮ್ಮನ್ನು ಬೆಂಬಲಿಸ್ತಾ ಇದೆ. ಅಂದರೆ ಅವರ ರಕ್ಷಣೆಯಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಹಾಗಾಗಿ ಕೆಲವೊಂದು ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳೋಕೆ ಸಾಧ್ಯ ಆಗ್ತಾ ಇರೋದು, ಕೆಟ್ಟದು ನಿಮ್ಮ ಜೀವನದಿಂದ ದೂರವಾಗ್ತಾ ಇರೋದು. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಅಂದರೆ ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಹಾಗೆ ಮುಂದಿನ ದಾರಿಯಲ್ಲಿ ನೀವು ಹೇಗೆ ಸಾಗಬೇಕು ಅನ್ನೋದನ್ನು ಕೂಡ ಮಾರ್ಗದರ್ಶನ ಮಾಡುತ್ತೆ. ಹೇಗೆ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಬೇಕು, ಯಾವ ರೀತಿ ತೀರ್ಮಾನಗಳನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು, ಯಾವುದ್ರ ಜೊತೆ ನೀವು ಮುಂದೆ ಸಾಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಕೆಲವು ಮಾರ್ಗದರ್ಶನಗಳ ಮೂಲಕ ನಿಮ್ಮನ್ನು ಮುನ್ನಡೆಸುತ್ತೆ. ಮೊದಲನೇದಾಗಿ ಇಲ್ಲಿ ಯಾವ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ ಅಂದರೆ, ಜೀವನ ತುಂಬ ಸುಂದರವಾಗಿದೆ ಅಂದರೆ ಅದು ಎಷ್ಟು ಗೌಪ್ಯವಾಗಿರುತ್ತೋ ಆಗ ಮಾತ್ರ ಅದು ಸುಂದರ ಆಗಿರುತ್ತೆ. ಅದೇ ನಿಮಗೆ ಇಡೀ ಭವಿಷ್ಯ ಏನಾಗುತ್ತೆ ಅಂತೇಳಿ ಗೊತ್ತಾಗ್ಬಿಟ್ರೆ ನೀವು ಇವತ್ತೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀರ, ಆ ರೀತಿ. ಹಾಗಾಗಿ ಇಲ್ಲಿ ನಮ್ಮ ಭವಿಷ್ಯ ಗೌಪ್ಯವಾಗಿರೋದು, ಅದರ ಸೂತ್ರ ನಮ್ಮ ಕೈಯಲ್ಲೇ ಭಗವಂತ ಕೊಟ್ಟಿದ್ದಾರೆ. ಅಂದರೆ ಅವರು ಸೂತ್ರಧಾರಿ ಆದರೂ ಕೂಡ ಪಾತ್ರಧಾರಿಗಳು ನಾವೇ. ಅಂದರೆ ನಮ್ಮ ಜೀವನ ಹೇಗಿರಬೇಕು ಅದನ್ನು ನೀವು ಸ್ವತಂತ್ರವಾಗಿ ನೀವೇ ನಿರ್ಮಿಸಿಕೊಳ್ಳಬಹುದು ಅಂತ ಒಂದು ಸ್ವತಂತ್ರತೆಯನ್ನು ನಿಮಗೆ ಇಲ್ಲಿ ಭಗವಂತ ಕೊಟ್ಟಿದ್ದಾರೆ. ಅದು ಹೇಗೆ ಅಂದರೆ ಅದು ನಿಮ್ಮ ಕರ್ಮಗಳ ಉದ್ದೇಶಗಳ ಮೇಲೆ. ಇವತ್ತಿನ ಕರ್ಮ ಹೇಗಿರುತ್ತೆ ಅದು ನಾಳೆ ಆಗಿರುತ್ತೆ. ಹಾಗಾಗಿ ಮುಂದಿನ ಭವಿಷ್ಯ ಹಾಗೆ ಜೀವನದ ಕುರಿತು ನೀವು ಯೋಚಿಸೋ ಅಗತ್ಯ ಇಲ್ಲ. ಇವತ್ತೇನಿದೆಯಲ್ಲ, ಇವತ್ತು ನಿಮಗೊಂದು ಸಣ್ಣ ಸಂತೋಷ ಪಡುವ ಕ್ಷಣ ಸಿಕ್ತು, ಅದನ್ನು ಉಪಯೋಗಿಸ್ಕೊಳ್ಳಿ. ಮುಂದೆ ಭವಿಷ್ಯದ ಚಿಂತೆಯಲ್ಲಿ, ಜೀವನದ ಚಿಂತೆಯಲ್ಲಿ ಈಗ ಸಿಗ್ತಾ ಇರುವ, ಇವತ್ತು ಸಿಗ್ತಾ ಇರುವ ಸಣ್ಣ ಸಣ್ಣ ಸಂತೋಷಗಳನ್ನು ನೀವು ಕಡೆಗಣಿಸ್ತಾ ಇದ್ದೀರಾ. ಇದು ತಪ್ಪು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅವುಗಳನ್ನು ಕನ್ಸಿಡರ್ ಮಾಡಿರಿ. ಯಾಕಂದರೆ ನಾಳೆ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ನಾಳೆ ಯಾಕೆ, ಈಗ 5 ನಿಮಿಷದ ನಂತರ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೀವು ಎಷ್ಟೇ ಜ್ಯೋತಿಷಿ ಹತ್ರ ಹೋಗಿ ಎಷ್ಟೇ ಹಣ ಖರ್ಚು ಮಾಡಿ ಕೋಟಿಗಟ್ಟಲೆ ಹಣ ಕೊಡ್ತೀನಿ 5 ನಿಮಿಷದ ನಂತರ ಏನಾಗುತ್ತೆ ಅಂತ ಹೇಳ್ರಿ ಅಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ. ಮಾರ್ಗದರ್ಶನ, ಜ್ಯೋತಿಷ್ಯ ಆಗಿರ್ಬೋದು, ಈ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ನಿಮಗೆ ಯಾವ ರೀತಿ ಒಂದು ನಂಬಿಕೆಯೊಂದಿಗೆ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಿರಲ್ಲ, ಈ ರೀಡಿಂಗ್ ಎನರ್ಜಿಗೆ, ಈ ಕಾರ್ಡ್ಗಳ ಒಂದು ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಮುಂದಿನ ಮಾರ್ಗದರ್ಶನ ನಿಮ್ಗೆ ತಿಳಿಸುತ್ತೆ. ಹೀಗಿರಿ, ಹೀಗೆ ವರ್ತಿಸಿ, ಹೀಗಿರಲಿ ನಿಮ್ಮ ಕರ್ಮಗಳ ಉದ್ದೇಶ, ಆಗ ನಿಮ್ಮ ಜೀವನ ಸುಂದರವಾಗಿರುತ್ತೆ ಅಂತ ಹೇಳಬಹುದು ಅಷ್ಟೇ ಎಲ್ಲದು. ಆದರೆ ಅದನ್ನು ಕಾರ್ಯರೂಪಕ್ಕೆ ನೀವೇ ತರಬೇಕು. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಮುಂದಿನ ಭವಿಷ್ಯ, ಮುಂದಿನ ಜೀವನದ ಕುರಿತು, ಮಕ್ಕಳ ಬಗ್ಗೆ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು, ಅದನ್ನು ಎಲ್ಲಿವರೆಗೂ ನಿಮ್ಮ ಭಾರ ಅಂತ ಹೇಳಿ ನೀವು ನೋಡ್ತಾ ಇದ್ದೀರೋ, ಅಂದರೆ ನಾನೇ ಸರಿಪಡಿಸ್ಕೊಳ್ಬೇಕು, ನಾನೇ ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ಒತ್ತಡಕ್ಕೆ ಒಳಗಾಗ್ತಾ ಇದ್ದೀರಾ. ಆದರೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ಯಾಕಂದರೆ ಗುರು ಅದಕ್ಕೆ ಇರಬೇಕು, ಅದೇ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ. ಯಾಕೆ ಅಂದರೆ ಗುರು ಹೇಳ್ತಾ ಇದ್ದಾರೆ, ಬಾಬಾ ಹೇಳ್ತಾ ಇದ್ದಾರೆ, ನೀವು ನಂಬಿದ ಬಾಬಾ, ನಿನ್ನ ಭಾರವನ್ನು ನೀನೇ ಹೊತ್ಕೊಳ್ತೀನಿ ಅಂದರೆ ಹೊತ್ಕೋ, ಅದನ್ನೇ ನೀನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿ ನೀವು ಅದನ್ನು ಗೈಡ್ ಮಾಡಿ ನಾನು ಅದರಂತೆ ನಡೀತೀನಿ ಅಂದಾಗ ಆ ಭಾರ ನೀನು ಹೊತ್ಕೊಂಡಿರೋದಿಲ್ಲ, ಅದು ನನ್ನ ಹತ್ರ ಇರುತ್ತೆ. ನಾನು ಅದನ್ನು ನಿನಗೆ ಸರಿಯಾದ ರೂಪದಲ್ಲಿ ಎಷ್ಟು ಭಾರ ಕೊಡಬೇಕು, ಎಷ್ಟು ಭಾರವನ್ನು ಇಡಿಸ್ಕೊಳ್ಳೋಕ್ಕೆ ಯಾವ ರೀತಿ ಕರ್ಮದ ಉದ್ದೇಶಗಳನ್ನು ಮಾಡಬೇಕು ಅನ್ನೋ ರೀತಿಲಿ ನಾನು ನಿನಗೆ ಸಹಾಯ ಮಾಡ್ತೀನಿ, ಸಹಕರಿಸ್ತೀನಿ, ಹಾಗೆ ಮಾರ್ಗದರ್ಶನ ಮಾಡ್ತೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮುಂದಿನ ಭವಿಷ್ಯ, ಜೀವನದ ಕುರಿತು ಏನಾಗುತ್ತೋ, ನನ್ನ ಗಂಡ ಏನು ಮಾಡ್ತಾರೋ, ಇಲ್ಲ ಮಕ್ಕಳು ಯಾವ ರೀತಿ ಜೀವನ ಮಾಡ್ತಾರೋ, ಇನ್ಯಾವುದಾದೋ ರೀತಿಲಿ ನನಗೆ ನಾಳೆ ಯಾರಾದರೂ ನೋಡ್ಕೊಳ್ತಾ ಇರಲಿಲ್ಲ, ಹಾಗಾಗಿ ಹಣ ಕೂಡಿಡಬೇಕು, ಯಾವುದ್ಯಾವುದೋ ಒಂದು ಒತ್ತಡದ ಮನಸ್ಥಿತಿಯಲ್ಲಿ ನೀವು ಇದ್ದೀರಾ ನಿಮ್ಮದೇ ಆದ ರೀತಿಯಲ್ಲಿ. ಆದರೆ ಆ ಒತ್ತಡ ಬೇಡ. ಆ ಒತ್ತಡದಿಂದ, ಮುಂದಿನ ಒಂದು ಯೋಜನೆಯ ಒತ್ತಡದಿಂದ ನೀವು ಇವತ್ತಿನ ಜೀವನವನ್ನು ಜೀವಿಸ್ತಾ ಇಲ್ಲ. ಇವತ್ತಿನ ದಿನವನ್ನು ಕಷ್ಟಕ್ಕೆ ಗುರಿಪಡಿಸ್ಕೊಳ್ತಾ ಇದ್ದೀರಿ. ಇವತ್ತು ಸಿಕ್ಕ ಒಂದು ಅವಕಾಶ ಆಗಿರ್ಬೋದು, ಖುಷಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಈ ಜೀವಿಸ್ತಾ ಇರುವ ಈ ಉಸಿರಾಗಿರ್ಬೋದು, ಅದೆಲ್ಲವನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತೇಳಿ ಬರ್ತಾ ಇದೆ. ಹಾಗಾಗಿ ಅದನ್ನು ಬಿಟ್ಟುಬಿಡಿ. ಮುಂದಿನ ಭವಿಷ್ಯ ರೂಪಿಸೋದು ನಿಮ್ಮ ಉತ್ತಮವಾದ ಕರ್ಮ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ಅವ್ರ ಜೊತೆಗಿರೋದ್ರಿಂದ ನಿಮಗೆ ಮಾರ್ಗದರ್ಶನ ಸಿಗ್ತಾ ಇದೆ. ನೀವು ಯಾವ ರೀತಿ ಕರ್ಮಗಳಿಗೆ ಕನೆಕ್ಟ್ ಆಗಬೇಕು, ಯಾವುದನ್ನು ಕಳ್ಕೊಳ್ಬೇಕು, ಯಾವುದನ್ನು ಪಡ್ಕೊಳ್ಬೇಕು, ಯಾವುದು ಸರಿ, ಯಾವುದು ತಪ್ಪು, ಅದನ್ನು ಗುರುತಿಸ್ತಾ ಯಾವ ದೋಷಗಳನ್ನು ಕಳ್ಕೊಳ್ಬೇಕು, ಎಷ್ಟು ಮಾನವೀಯತೆ, ಮನುಷ್ಯತ್ವ, ದಯೆ, ಕರುಣೆ, ಪ್ರೇಮ, ಇಂತಹ ಸ್ವಭಾವದೊಂದಿಗೆ ನೀವು ಸಾಗದಷ್ಟು ನಿಮ್ಮ ಜೀವನದಲ್ಲಿ ಒಳಿತೆ ಆಗುತ್ತೆ. ಕೆಲವರ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನಾನು ಸಾಕಷ್ಟು ಒಳ್ಳೆಯದನ್ನು ಮಾಡಿದ್ದೀನಿ, ಆದರೂ ಕೂಡ ನನಗೆ ಯಾವುದೇ ರೀತಿ ಒಳ್ಳೆಯದಾಗಿಲ್ಲ, ವಂಚನೆ, ಮೋಸ ಈ ರೀತಿ ಸಿಕ್ಕಿದೆ. ಇದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಇದನ್ನು ಕೂಡ ನೀವು ಕಳ್ಕೊಳ್ಬೇಕು. ಇದನ್ನು ಕಳ್ಕೊಳ್ಬೇಕು ಅಂದರೆ ನಿಮಗೆ ಅದರ ಅರಿವಿರಬೇಕು ಅಲ್ವಾ? ಹಿಂದಿನ ಜನ್ಮದಲ್ಲಿ ನೀವು ಏನು ತಪ್ಪು ಮಾಡಿದಿರಾ, ಎಷ್ಟು ಪ್ರಾರಬ್ಧ ಕರ್ಮ, ಅದರಲ್ಲಿ ಒಳ್ಳೆಯದೆಷ್ಟಿದೆ, ಕೆಟ್ಟದೆಷ್ಟಿದೆ, ಯಾವುದನ್ನು ಕಳ್ಕೊಳ್ಬೇಕು, ಯಾವುದನ್ನು ಪಡ್ಕೊಳ್ಬೇಕು, ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ನೀವೇನು ಡಿಸರ್ವ್ ಮಾಡಿಟ್ಟಿದ್ದೀರಾ, ಅದನ್ನು ಪಡ್ಕೊಳ್ಳೋಕ್ಕೆ ನಿಮ್ಮ ದಾರಿಯಲ್ಲಿ ಏನು ಅಡೆತಡೆ ಇದೆ, ಯಾವುದನ್ನು ಹೇಗೆ ಕಳ್ಕೊಳ್ಬೇಕು, ಇದು ಯಾವುದು ನಿಮಗೆ ಅರಿವಿಲ್ಲ. ಯಾಕಂದರೆ ಈ ಜನ್ಮದಲ್ಲಿ ನೀವೇನಾದರೂ ಹಿಂದಿನ ದಿನಗಳಲ್ಲಿ ತಪ್ಪು ಮಾಡಿದ್ದೀರಾ, ಇಲ್ಲ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಅದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಆತ್ಮಸಾಕ್ಷಿಗೆ. ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು. ನಿಮಗೆ ಗೊತ್ತಿಲ್ಲ, ನಾನು ಎಲ್ಲ ಒಳ್ಳೆಯದನ್ನೇ ಮಾಡ್ತಾ ಬಂದಿದ್ದೀನಿ, ನನಗೆ ಬುದ್ಧಿ ತಿಳಿದಾಗಿಂದ ನಾನು ಯಾರಿಗಾಗಲಿ ಕೆಟ್ಟದನ್ನು ಮಾಡಿಲ್ಲ, ಒಳ್ಳೆಯ ಉದ್ದೇಶದಿಂದ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಬಂದಿದ್ದೀನಿ, ಆದರೂ ಕೂಡ ನನಗೆ ವಂಚನೆ ಆಗ್ತಾಯಿದೆ ಅಂದರೆ ಇದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಹಾಗಾಗಿ ಅಲ್ಲಿ ಏನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ.
ಇಲ್ಲಿ ಗುರುವಿನ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ನಿಮಗೆ ಗೊತ್ತಿಲ್ಲದೆ ಇರೋದು ಆ ಗುರುವಿಗೆ ಗೊತ್ತಿದೆ. ಹಾಗಾಗಿ ಅವರ ಉಪದೇಶಗಳ ಅನುಸಾರವಾಗಿ ನೀವು ಸಾಕ್ತಾ ಹೋದರೆ ಹೇಗೆ ಯಾರಿಗೂ ಕೆಟ್ಟದನ್ನು ಬಯಸ್ತೆ ಒಳ್ಳೆಯದನ್ನು ಮಾಡ್ತಾ, ಹಾಗೆ ಒಂದು ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆ ಗುಣಗಳನ್ನು ಜಾಗೃತಗೊಳಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಹಾಗಾಗಿ ಗುರು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೋ ರೀತಿ ಗುರುವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಇದ್ದೀರಾ ಅಂದರೆ ಅದು ಭ್ರಮೆ. ಗುರುವೇ ನಿಮ್ಮನ್ನು ಯಾವುದೋ ಒಂದು ಜನ್ಮದ ಪುಣ್ಯದ ಫಲವೆಂಬಂತೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಈ ಒಂದು ಕರ್ಮ ಬಂಧನದಿಂದ ಬಿಡುಗಡೆಗೊಳಿಸಿ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗಿ ನಿಮ್ಮ ಭಾಗ್ಯದಲ್ಲಿ ಅಂದರೆ ನಿಮ್ಮ ಹಿಂದಿನ ಒಂದು ಜನ್ಮದಲ್ಲಿ ಸಂಚಿತ ಕರ್ಮದಲ್ಲಿ ಏನು ಒಂದು ಒಳ್ಳೆಯದನ್ನು ಕೂಡಿಟ್ಟು ಬಂದಿದ್ದೀರಲ್ಲ, ಮನುಷ್ಯರು ಅಂದಮೇಲೆ ಒಳ್ಳೆಯದು ಮಾಡಿರ್ತಾರೆ, ಕೆಟ್ಟದು ಮಾಡಿರ್ತಾರೆ. ಒಳ್ಳೆಯದು ಸುಖ, ಸಂತೋಷ, ನೆಮ್ಮದಿಯ ರೂಪದಲ್ಲಿ ಸಿಕ್ಕರೆ, ಕೆಟ್ಟದು ದುಃಖ, ನಿಂದನೆ, ಅವಮಾನದ ರೂಪದಲ್ಲೂ ಕೂಡ, ಅನಾರೋಗ್ಯದ ಸಮಸ್ಯೆಯ ರೂಪದಲ್ಲಿ ಕೂಡ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಗುರುವು ದಯೆ, ಕರುಣೆ, ಪ್ರೇಮ ಆ ಗುರುವಿಗೆ ಬಹಳನೇ ಇರುತ್ತೆ. ಹಾಗಾಗಿ ಅವರು ಇಲ್ಲಿ ಓಡೋಡಿ ಬಂದಿದ್ದಾರೆ. ಇವನನ್ನು ಸರಿಪಡಿಸಬೇಕು, ಇವನ ಭಾಗ್ಯದಲ್ಲಿ ಇವನು ಉತ್ತಮ ಕರ್ಮಗಳನ್ನು ಕೂಡ ಮಾಡಿದ್ದಾನೆ. ಹಾಗಾಗಿ ಅದು ಇವರಿಗೆ ಮರೆಮಾಚಿದೆ. ಅದನ್ನು ಪಡ್ಕೊಳ್ಳೋ ದಾರಿ ಇವರಿಗೆ ಗೊತ್ತಿಲ್ಲ. ನಾನು ಅವರಿಗೆ ಆ ದಾರಿ ತೋರಿಸ್ಬೇಕು. ಕೆಟ್ಟ ಕರ್ಮಗಳನ್ನು ಇವರು ಕಳ್ಕೊಳ್ಳೋಕ್ಕೂ ದಾರಿ ನಾನೇ ತೋರಿಸ್ಬೇಕು. ಹಾಗಾಗಿ ಇವ್ರಿಗೆ ಕಳ್ಕೊಳ್ಳೋಕ್ಕಾಗಲ್ಲ ಅಂದರೆ ಅದರ ಭಾರವನ್ನು ಕೂಡ ನಾನು ಭರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾನು ಹೆಣ್ಣು ಗಂಡು ಅಂತ ಹೇಳ್ತಾ ಇಲ್ಲ, ಜನರಲ್ ರೀಡಿಂಗ್ ಆಗಿರುತ್ತೆ. ನಾನು ಮಾತಾಡುವಾಗ ಗಂಡು ಅಂತ ಹೇಳಿ ಉಚ್ಚಾರಣೆ ಮಾಡ್ಬೋದು, ಇಲ್ಲ ಹೆಣ್ಣು ಅಂತ ಉಚ್ಚಾರಣೆ ಮಾಡ್ಬೋದು. ಅಂದರೆ ಇಲ್ಲಿ ನೀವು ಕೆಲವು ಒಂದ್ಸರಿ ಕಮೆಂಟಲ್ಲಿ ಬಂದಿತ್ತು ನನಗೆ, ನೀವು ಬರೀ ಗಂಡು ಮಕ್ಕಳಿಗೆ ಹೇಳ್ತೀರಾ ಇಲ್ಲ ಹೆಣ್ಮಕ್ಳಿಗೆ ಹೇಳ್ತೀರಾ ಅಂತೇಳಿ. ಆ ರೀತಿ ತೊಗೋಬೇಡಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ್ದು ಸರಿ ಅನಿಸುತ್ತೋ ಆ ರೂಪದಲ್ಲಿ ನೀವು ತೊಗೊಳ್ತಾ ಹೋಗಿ. ನಾನು ಮಾತಾಡಬೇಕಾದ್ರೆ ಆ ರೀತಿ ಅವನು ಇಲ್ಲ ಇವಳು ಅನ್ನೋ ರೀತಿಯಲ್ಲಿ ಹೇಳಿರ್ತೀನಿ. ಆ ರೀತಿ ಏನಾದರೂ ನಿಮಗೆ ತೊಂದರೆ ಆಗಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾ ಹೋಗಿ. ಆದರೆ ಗುರುವಿನ ಮಾರ್ಗದರ್ಶನ ಇದ್ದರೆ ಖಂಡಿತವಾಗಿಯೂ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲತೆ ಸಿಗುತ್ತೆ. ಇಲ್ಲ ಅಂದರೆ ಗುರುವಿಲ್ಲದ ಜೀವನ ಯಾವ ರೀತಿ ಅಂದರೆ ಹೋಗ್ತಾನೇ ಇರ್ತೀವಿ. ಅಂದರೆ ಅಲ್ಲಿ ಏನೂ ಗೊತ್ತಾಗಲ್ಲ ನಮಗೆ, ಯಾವ ಕಡೆ ಹೋಗಬೇಕು, ಏನು ಎತ್ತ ಏನು ಗೊತ್ತಿರಲ್ಲ, ಹೋಗ್ತಾನೆ ಇರ್ತೀವಿ. ಅದೇ ಆ ದಾರಿ ಗೊತ್ತಿರುವ ಒಬ್ಬ ಮಾರ್ಗದರ್ಶಕರು ನಮ್ಮ ಜೊತೆಗಿದ್ದರೆ, ಈ ದಾರಿಯಲ್ಲಿ ಹೋದರೆ ಈ ಊರು ಸಿಗುತ್ತೆ, ಈ ದಾರಿಯಲ್ಲಿ ಹೋದರೆ ನಿನಗೆ ಯಾವ ಜಾಗಕ್ಕೆ ಹೋಗಬೇಕು ಅಂತಿದ್ದಿಲ್ಲ ಆ ಜಾಗ ಸಿಗುತ್ತೆ, ಆ ವ್ಯಕ್ತಿ ಸಿಗ್ತಾರೆ ಅಂತೇಳಿ ಗೈಡ್ ಮಾಡಿ ಕಳಿಸ್ತಾರೆ. ಆಗ ನಾವು ಆರಾಮಾಗಿ ಸುಲಭವಾಗಿ ಹೋಗ್ಬೋದಲ್ಲ. ಅದೇ ರೀತಿ ಈ ಪರಿಸ್ಥಿತಿ ನಿಮಗಾಗಿದೆ. ಹಾಗಾಗಿ ಈಗ ಗುರುವಿನ ಅವಶ್ಯಕತೆ ನಿಮ್ಮ ಜೀವನದಲ್ಲಿ ಇತ್ತು, ಅವ್ರು ಬಂದಿದ್ದಾರೆ, ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಈಗ ನೀವು ಅವರ ಶರಣದಲ್ಲಿ ಯಾವ ರೀತಿ ಪರಿಪೂರ್ಣವಾಗಿ ಶರಣಾಗತಿಯ ಭಾವವನ್ನು ಹೊಂದಿ ಶರಣಾಗ್ತೀರೋ ಅದೇ ರೀತಿ ನಿಮ್ಮ ಜೀವನ ಬೆಳಕಿನತ್ತ ಸಾಕ್ತಾ ಹೋಗುತ್ತೆ. ಈ ಅಂಧಕಾರ ಅದೆಂಥದೇ ಗಾಢ ಅಂಧಕಾರ ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಅದರಿಂದ ಹೊರಗೆ ತರ್ತಾರೆ ಗುರುವು. ಅಂಥ ದಯಾಮಯ, ಕರುಣಾಮಯ, ಪ್ರೇಮಮಯಿ ಸಾಯಿಯನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಆ ದೈವದ ಶರಣದಲ್ಲೇ ನೀವಿದ್ದೀರಾ. ನೀವು ಯಾವುದೇ ದೇವರನ್ನು ಆಶ್ರಯಿಸಿದ್ದೀರಾ ಅಂದರೆ ಅಲ್ಲೊಂದು ನಂಬಿಕೆ ಅನ್ನೋದಿದೆ. ಆ ನಂಬಿಕೆ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ. ಅದು ಅದರದ್ದೇ ಆದ ರೀತಿಯಲ್ಲಿ ಅದರದ್ದೇ ಆದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ಒಳ್ಳೆಯ ಆಶೀರ್ವಾದದೊಂದಿಗೆ ಮರಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ವಿಚಾರ ರೆಸನೆಟ್ ಆಗ್ತದೆ. ಹಾಗಾಗಿ ಇಲ್ಲಿ ನಾನು ಬರುವ ಒಂದು ಕಾರ್ಡ್ ಮೆಸೇಜನ್ನು ನಿಮಗೆ ಅರ್ಥ ಆಗೋ ರೀತಿಲಿ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಾನು ಒಳ್ಳೆಯದೇ ಮಾಡಿದೆ, ನನಗೆ ಕೆಟ್ಟದೇ ಆಯಿತು, ನಂಗೆ ಮೋಸ ಆಗ್ಬಿಡ್ತು, ನಾನು ಅವ್ರನ್ನ ನಂಬಿದೆ, ಅವರಿಂದ ನಂಗೆ ಮೋಸ ಆಯಿತು, ನಾನು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ಆದರೂ ಕೂಡ ನನಗೆ ಸಿಕ್ಕಿರುವ ಒಂದು ಗಂಡ ಇಲ್ಲ ಹೆಂಡತಿ ಇಲ್ಲ ಮಕ್ಕಳು ಎಲ್ಲ ರೀತಿಯಲ್ಲೂ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡ್ತಾ ಇದ್ದಾರೆ. ಇದರಿಂದ ಹೊರಗೆ ಬರಬೇಕು ಅಂದರೆ ಗುರುವಿನಲ್ಲಿ ಶರಣಾಗೋದು, ಅವರ ಮಾರ್ಗದರ್ಶನದಂತೆ ನಾನು ನಡೀತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡೋದು ನಿಮಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಅವ್ರ ಜೊತೆಗೆ ನೀವು ಇದ್ದೀರಾ, ನಿಮ್ಮ ಜೊತೆಗೆ ಅವ್ರು ಇದ್ದಾರೆ ಅಂದರೆ ನೀವು ಸುರಕ್ಷಿತ ಝೋನಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ಅದು ಎಂಥದ್ದೇ ಒಂದು ತಪ್ಪು ನಿಮ್ಮಿಂದ ನಡೆದಿದ್ರು, ಅದು ಸಂಚಿತ ಕರ್ಮದ ಬ್ಯಾಲೆನ್ಸ್ ಆಗಿ ಕರ್ಮವಾಗಿ ರೂಪುಗೊಂಡು ಅದಿದ್ರೂ ಕೂಡ ನಿಮ್ಮ ಜೀವನದಿಂದ ಆ ಕರ್ಮದ ಭಾರವನ್ನು ಇಳಿಸುವ ಕೆಲಸ ಗುರು ಮಾಡ್ತಾರೆ. ಅವರ ದಯೆ, ಕರುಣೆ, ಪ್ರೇಮ ಅಂಥದ್ದಾಗಿದೆ ಸ್ನೇಹಿತರೆ. ಅವರ ಕರುಣೆ, ದಯೆ, ಪ್ರೇಮ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇದೆ, ದೃಷ್ಟಿ ಇದೆ ಅವರದ್ದು. ಹಾಗಾಗಿ ಅಂದರೆ ಗುರು ಬಲ ಇದೆ ನಿಮಗೆ. ಮದುವೆ ಆಗ್ತಾಯಿಲ್ಲ, ಸಂತಾನ ಆಗ್ತಾಯಿಲ್ಲ, ಸಮಸ್ಯೆ ಇದೆ, ಕೆಲಸ ಇಲ್ಲ, ಇವೆಲ್ಲ ಗೊಂದಲ ಇದೆ, ಅಲ್ಲಿ ಗ್ಯಾಪ್ ಆಗ್ತಾ ಇದೆ ಅಂದರೆ, ಅಂತರ ತೋರಿಸ್ತಾ ಇದೆ ಅಂದರೆ ಇಲ್ಲಿ ಶುದ್ಧೀಕರಣದ ಸಮಯ ಆಗಿದೆ. ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ನೀವೇ ಮಾಡಿಟ್ಟ ಕೆಲವು ಕೆಟ್ಟ ಕರ್ಮಗಳ ಫಲವನ್ನು ಈ ಸಮಯದಲ್ಲಿ ನೀವು ಅನುಭವಿಸಬೇಕು. ಮಕ್ಕಳಾಗಿಲ್ಲ, ಯಾರೋ ನಿಂದಿಸ್ತಾ ಇದ್ದಾರೆ, ಇಲ್ಲ ಅದು ಇನ್ಯಾವುದೋ ರೀತಿ ಸಮಸ್ಯೆಗೆ ಕಾರಣ ಆಗ್ತಾಯಿದೆ, ಇದು ಕೂಡ ಹಿಂದಿನ ಒಂದು ಜನ್ಮದ ಒಂದು ಪ್ರಾರಬ್ಧವನ್ನು ಸೂಚಿಸ್ತಾ ಇದೆ. ಇಲ್ಲಿ ಗುರುವಿನಲ್ಲಿ ನೀವು ಶರಣಾಗಿರೋದ್ರಿಂದ ಇಲ್ಲಿ ಆ ಗುರು ಅದಕ್ಕೆ ಒಂದು ಸೊಲ್ಯೂಷನ್ ಅಂತೂ ಖಂಡಿತ ಕೊಡ್ತಾರೆ. ಮದುವೆ ತಡ ಆಗ್ತಾಯಿದೆ, ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಕೆಲಸ ಸಿಗ್ತಾ ಇಲ್ಲ, ಇವರು ನಿಂದಿಸ್ತಾ ಇದ್ದಾರೆ, ಯಾವುದಕ್ಕೂ ಉಪಯೋಗಕ್ಕೆ ಇಲ್ಲ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಕೂಡ ಒಂದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಅಂದರೆ ಈ ಸಮಯದಲ್ಲಿ ಕೆಲವರಿಂದ ಅವಮಾನಿಸಲ್ಪಡ್ತಾ ಇದ್ದೀರಾ ಅಂದರೆ ನಿಮ್ಮ ಆತ್ಮದ ಉದ್ದೇಶವನ್ನು ನೀವು ತೆರೆದುಕೊಳ್ಳುವ ಸಮಯ. ಅಂದರೆ ಅದರ ಉದ್ದೇಶ ಏನೋ ಇದೆ,
ಅದನ್ನು ಕಂಡ್ಕೊಳ್ಳೋ ಸಮಯನೂ ಆಗಿರುತ್ತೆ, ಹಾಗೆ ಕೆಲವು ಪಾಠನೂ ಆಗಿರುತ್ತೆ, ಕೆಲವು ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳೋ ಸಮಯನೂ ಕೂಡ ಆಗಿರುತ್ತೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗಾಗಿ ಅವ್ರು ಹಾಗಂದ್ರು ಹೀಗಂದ್ರು ಅಂತೇಳಿ ಅದನ್ನು ಮನಸ್ಸಲ್ಲಿ ದ್ವೇಷದ ರೂಪದಲ್ಲಿ ಇಟ್ಕೊಳ್ಳೋದಕ್ಕಿಂತ ಇದೊಂದು ಸಮಯ ನಂದು ಕೆಟ್ಟದು ಅನ್ನೋ ರೀತಿಲಿ ಅದನ್ನು ಅನಿಸ್ಕೊಳ್ಬೇಕು, ಅದನ್ನು ಹಾಗೆ ಇಗ್ನೋರ್ ಮಾಡಬೇಕು. ನಿಮ್ಮ ಜೀವನದಲ್ಲಿ ಏನಾದರೂ ಮುಂದುವರಿಯೋದ್ರ ಬಗ್ಗೆ ಗಮನ ಹರಿಸ್ಬೇಕು. ನಿಮ್ಮ ಆತ್ಮದ ಉದ್ದೇಶ ಕೆಲವೊಂದು ಸಾರಿ ನಿಮ್ಗೆ ಅವಮಾನ ಮಾಡಿ ನಿಂದಿಸಿ ಇಲ್ಲ ನಿಮ್ಗೆ ಯಾವುದೋ ರೀತಿಲಿ ಹಿಂಸೆ ಕೊಟ್ಟಾದರೂ ನಿಮ್ಮ ಆತ್ಮದಲ್ಲಿ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿರ್ತೀರ. ಹಿಂದಿನ ಜನ್ಮದಲ್ಲಿ ನಾನು ಹಾಗೆ ಆಗಬೇಕು ಹೀಗೆ ಆಗಬೇಕು, ಅದು ಅಪೂರ್ಣಗೊಂಡಿರುತ್ತೆ. ಅದನ್ನು ಪೂರ್ಣಗೊಳಿಸ್ಕೊಳ್ಳೋದು ಈ ಜನ್ಮದಲ್ಲಿ ನಿಮಗೆ ಮರ್ತು ಹೋಗಿರುತ್ತೆ. ಈ ಒತ್ತಡ, ಈ ಸಮಸ್ಯೆ, ಇಲ್ಲ ಈ ಭೌತಿಕ ಸುಖಗಳ ಜೊತೆಗಿದ್ದು. ಹಾಗಾಗಿ ಇಲ್ಲಿ ನಿಮ್ಮನ್ನು ಜಾಗೃತ ಮಾಡಬೇಕಲ್ಲ, ನಿಮ್ಮ ಆತ್ಮ ಉದ್ದೇಶ ಏನಿದೆ ಅಂತೇಳಿ. ಅದನ್ನು ನೀವೇನೋ ಒಂದು IAS ಆಫೀಸರ್ ಆಗಬೇಕು ಅಂತ ಇರ್ತೀರ, ಆದರೂ ಕೂಡ ಯಾವುದೋ ಒಂದು ಆಫೀಸಲ್ಲಿ ಸುಮ್ಮನೆ ಕೆಲಸ ಮಾಡ್ತಾ ಇರ್ತೀರಿ, ಇಲ್ಲ ಓದೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತೇಳಿ ಇರ್ತೀರ, ಇಲ್ಲ ಇನ್ಯಾವುದೋ ರೀತಿಲಿ ಯಾರಿಗೋ ಏನೋ ಸೇವೆ ಮಾಡಬೇಕು ಅನ್ನೋದು ನಿಮ್ಮ ಆತ್ಮದ ಉದ್ದೇಶ ಆಗಿರುತ್ತೆ. ಅದನ್ನು ಕೂಡ ಮರ್ತಿರ್ತೀರ ಭೌತಿಕ ಒಂದು ವಿಚಾರಗಳ ಸುಖಗಳಲ್ಲಿ. ಈ ರೀತಿಯಾಗಿ ನಿಮ್ಮ ಆತ್ಮದ ಉದ್ದೇಶವನ್ನು ಮರ್ತಾಗಲೂ ಕೂಡ ಕೆಲವೊಂದು ಸಾರಿ ಪೆಟ್ಟು ಕೊಟ್ಟಾದರೂ ಅಂದರೆ ಆವಾಗ ನಿಮ್ಗೆ ಅವಮಾನ ಆಗಿಬಿಡುತ್ತೆ. ಇಲ್ಲಿಂದ ನಾನು ಹೊರಗೆ ಹೋಗಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂಥ ವಿಚಾರಗಳು ಇದ್ದಕ್ಕಿದ್ದ ಹಾಗೆ ಅಂಥ ಘಟನೆಗಳು ನಡೆದು ನೀವು ನಿಮ್ಮ ಆತ್ಮದ ಉದ್ದೇಶಗಳ ಹೊರಟಿದ್ದು ಉಂಟು. ಅಂದರೆ ನೀವು ಓದಿದ್ದೇ ಒಂದು, ಆದರೆ ಕೆಲಸ ಮಾಡ್ತಾ ಇರೋದೇ ಒಂದು. ನಿಮ್ಮ ಜೀವನದಲ್ಲಿ ನಿಮಗೆ ಏನೋ ಆಗಬೇಕು ಅನ್ನೋಕೆ ಅನಿಸುತ್ತೆ, ಆದರೆ ನೀವು ಅದರ ವಿರುದ್ಧ ಹೋಗಿದ್ದೀರಾ, ಅಲ್ಲೇನೋ ಒಂದು ಸಾಧನೆ ಮಾಡಿ ಬೆಳೆದಿದ್ದೀರಾ. ಓದಿದ್ದು ಇಂಜಿನಿಯರ್, ಆದರೆ ವ್ಯಾಪಾರ ಮಾಡಿ ಅದರಲ್ಲೇ ಅಭಿವೃದ್ಧಿಯಾಗಿ ಸಾಕಷ್ಟು ಗಳಿಸ್ಬಿಟ್ಟಿದ್ದೀರಾ. ಈ ರೀತಿ ಕೂಡ ಎನರ್ಜಿ ಕೆಲವರದ್ದು ಕನೆಕ್ಟ್ ಆಗ್ತದೆ. ಅಂದರೆ ಈ ರೀತಿ ಇರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಕೆಲವೊಂದು ವಿಚಾರಗಳನ್ನು ಕಟ್ ಮಾಡ್ಕೊಳ್ಳಿ, ಹಾಗೆ ಕ್ಯಾನ್ಸಲ್ ಕೂಡ ಮಾಡಿ ಮುಂದೆ ಹೋಗ್ತಾ ಇರಬೇಕು. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಮನಸ್ಸಲ್ಲಿ ಇಟ್ಕೊಂಡಷ್ಟು ತುಂಬ್ತಾ ಹೋಗುತ್ತೆ. ನೀವೀಗ ಒಂದು ಚೀಲ ಇಟ್ಕೊಂಡಿರ್ತೀರ ಕೈಲಿ, ನಾನು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಒಂದು ಖಾಲಿ ಚೀಲ ಇದೆ ನಿಮ್ಮಲ್ಲಿ. ಆ ಸಮಯದಲ್ಲಿ ಏನು ಮಾಡ್ತೀರಾ, ಅಲ್ಲಿ ಬಿದ್ದ ಪೇಪರು, ಇಲ್ಲಿ ಬಿದ್ದ ಕಸ ಎಲ್ಲ ತುಂಬ್ಕೊಳ್ತಾ ಹೋದರೆ ಅದು ಬೇಕಾಗುತ್ತೆ, ಇದು ಬೇಕಾಗುತ್ತೆ, ಇದು ಬೇಕಾಗುತ್ತೆ ಅಂತೇಳಿ ಏನು ಸಿಗುತ್ತೆ ಅದನ್ನು ತುಂಬೋದು ಹೇಗಿರುತ್ತೆ, ನಿಮಗೆ ಏನು ಅವಶ್ಯಕ ಅದನ್ನು ತುಂಬೋದು ಹೇಗಿರುತ್ತೆ ಅಲ್ವಾ. ಹಾಗೆ ಇಲ್ಲಿ ನಿಮ್ಮ ಮನಸ್ಸು ಖಾಲಿ ಇದೆ. ಈಗ ನೀವು ಕೆಲಸ ಇಲ್ಲ, ಇಲ್ಲ ನಿಮಗೆ ಸಂತಾನ ಇಲ್ಲ, ಇಲ್ಲ ಮದುವೆ ಆಗಿಲ್ಲ, ಯಾವುದೇ ಒಂದು ಸಂಕಷ್ಟಕ್ಕೆ ಒಬ್ಬರೊಬ್ಬರು ಗುರಿ ಆಗಿದ್ದೀರಾ ಅಲ್ವಾ. ಎಲ್ಲರದ್ದು ವಿಭಿನ್ನ ಎನರ್ಜಿ ಕನೆಕ್ಟ್ ಆಗ್ತಿದೆ. ಯಾಕಂದರೆ ಇಲ್ಲಿ ಒಂದೇ ರೀತಿಯ ಜನರು ನೋಡ್ತಾ ಇಲ್ಲ ಎನರ್ಜಿ. ಹಾಗಾಗಿ ಇಲ್ಲಿ ವಿಭಿನ್ನವಾದ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಈ ಸಮಯದಲ್ಲಿ ಅತ್ತೆ ಬೈದರು, ಇಲ್ಲ ಮಾವ ನಿಂದಿಸಿದರು, ಇಲ್ಲ ಗಂಡ ನನ್ನ ಜೊತೆಗೆ ಸರಿಯಾಗಿಲ್ಲ, ಯಾವುದೋ ರೀತಿಲಿ ಇನ್ನೊಂದು ಸಮಸ್ಯೆ, ಈ ರೀತಿ ಬರ್ತದೆ. ಆ ವಿಚಾರಗಳನ್ನು ನೀವು ಮನಸ್ಸಲ್ಲಿ ತುಂಬ್ತಾ ಹೋದರೆ ದ್ವೇಷ, ಅಸೂಯೆ ರೂಪದಲ್ಲಿ, ಅಂದರೆ ನಾನು ಮುಂದೆ ಚೆನ್ನಾಗಾದಾಗ ಇವ್ರಿಗೆ ಹಾಗೆ ಉತ್ತರ ಕೊಡ್ತೀನಿ, ಹೀಗೆ ಮಾಡ್ತೀನಿ, ಹಾಗೆ ಹೀಗೆ ಅಂತೇಳಿ ಅದನ್ನು ತುಂಬಿಸ್ತಿರೋ ಅಲ್ಲಿ ಏನು ತುಂಬ್ತಾ ಇದ್ದೀರಾ, ಅದನ್ನು ಇಗ್ನೋರ್ ಮಾಡಬೇಕು. ಅದಕ್ಕೊಂದು ಕಾರಣ ಇದೆ. ಅದಕ್ಕೋಸ್ಕರ ಅಲ್ಲಿ ನಾನೊಂದು ಪಾಠ ಕಲ್ತಿದ್ದೀನಿ, ಇಲ್ಲ ಅದರಿಂದ ನಾನು ಹೇಗೆ ಹೊರಗೆ ಬರಬೇಕು, ಅದನ್ನು ಹೇಗೆ ಸಂಭಾಳಿಸ್ಬೇಕು ಅನ್ನೋ ರೀತಿ, ಅದನ್ನು ಹೇಗೆ ಕಳ್ಕೊಳ್ಬೇಕು, ಅದ್ರ ಬಗ್ಗೆ ನೀವು ವಿವೇಕದಿಂದ ವರ್ತಿಸಬೇಕು. ಹಾಗೆ ನೀವು ಖಾಲಿ ಇರುವ ಮನಸ್ಸಲ್ಲಿ ನಿಮ್ಮ ಆತ್ಮದ ಉದ್ದೇಶ ಏನಿದೆ, ಏನು ನಿಮ್ಮ ಗುರಿ ಇದೆ, ಸಾಧನೆ ಏನು ಮಾಡಬೇಕು, ಏನು ವಿಚಾರದಲ್ಲಿ ಸರಿಪಡಿಸ್ಕೊಳ್ಬೇಕು, ಅದರಲ್ಲಿ ಏನಾದರೂ ನನ್ನಿಂದ ಆದ ಒಂದು ರೀತಿಯಲ್ಲಿ ಪೂಜೆ ಪುನಸ್ಕಾರ, ವ್ರತ, ಪ್ರಾಮಾಣಿಕ ಪ್ರಯತ್ನ, ಈ ರೀತಿ ಏನಾದರೂ ಒಳ್ಳೆಯ ಉದ್ದೇಶದ ಕರ್ಮಗಳು, ಇದಕ್ಕೆ ನಾನು ಕನೆಕ್ಟ್ ಆಗೋಣ ಅನ್ನೋ ರೀತಿಯಲ್ಲಿ ನೀವು ಕನೆಕ್ಟ್ ಆದರೆ ಅದರದ್ದೇ ಆದ ಫಲ ಸಿಗುತ್ತೆ. ಇಲ್ಲ ಅದೇ ಅವ್ರು ಯಾರೋ ಏನೋ ಅಂದರು ಹಾಗೆ ಹೀಗೆ ಅಂತೇಳಿ ಅದೇ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನೀವು ಅಲ್ಲೇ ಇರ್ತೀರ, ಅದೇ ಕಸ ತುಂಬ್ಕೊಂಡಿರ್ತೀರ. ಹಾಗಾಗಿ ನಿಮ್ಮ ಕೈಯಲ್ಲಿರೋ ಒಂದು ಖಾಲಿ ಚೀಲವನ್ನು ನೀವು ಯಾವುದೇ ರೀತಿ ತುಂಬಿಸ್ಬೇಕು ಅಂತೇಳಿ ನೀವೇ ಯೋಚಿಸಬೇಕು ಅನ್ನೋ ರೀತಿಲಿ ಇಲ್ಲಿ ಗುರುವಿನ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಕಟ್, ಕ್ಲಿಯರ್, ಕ್ಯಾನ್ಸಲ್ ಕಾರ್ಡ್ ಬಂದಿದೆ, ಅದರ ಎನರ್ಜಿ ಕೂಡ ಇದೇ ಆಗಿದೆ. ಹಾಗಾಗಿ ಯಾವುದನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಕೆಲವೊಂದು ವಿಚಾರಗಳು ಅನವಶ್ಯಕವಾಗಿ ನೀವು ಅಂಟ್ಕೊಂಡ್ಬಿಟ್ಟಿದ್ದೀರಾ, ಅದರಿಂದ ಹೊರಗೆ ಬಂದ್ರೇ ನಿಮಗೆ ಒಳ್ಳೆಯದಾಗೋದು. ಇಲ್ಲ ನಾನು ಅನಿವಾರ್ಯವಾಗಿ ಹೊಂದ್ಕೊಂಡಿದ್ದೀನಿ, ಇಲ್ಲ ಅದು ಬೇಕೇ ಬೇಕು ಅಂತೇಳಿ ಅಂಟ್ಕೊಂಡಿದ್ದೀರಾ ಅಂದರೆ ಎಲ್ಲಿವರೆಗೂ ಅದು ನಿಮ್ಮ ಹಣೆ ಬರದಲ್ಲಿ ಇಲ್ಲ, ಆದರೂ ಅಂಟ್ಕೊಂಡಿದ್ದೀರಾ, ಎಲ್ಲಿವರೆಗೂ ನೀವು ಬರೋದಿಲ್ವ ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ನೀವು ಏನು ಪಡ್ಕೊಳ್ಬೇಕು ಅಂತೇಳಿ ನಿಮ್ಮ ಭಾಗ್ಯದಲ್ಲಿ ಹಿಂದಿನ ಒಂದು ಪೂರ್ವ ಜನ್ಮದಲ್ಲಿ ನೀವು ಪಡ್ಕೊಂಡಿರುವ ಪುಣ್ಯ ಡಿಸರ್ವ್ ಮಾಡಿ ಇಟ್ಟಿದ್ದಿಲ್ಲ ಭಾಗ್ಯ, ಅದನ್ನು ಪಡ್ಕೊಳ್ಳೋಕೆ ನೀವು ಆಗೋದಿಲ್ಲ. ಅಲ್ಲಿಂದ ಹೊರಗೆ ಬಂದ ಮೇಲೆ ನೀವು ನಿಮ್ಮ ಭಾಗ್ಯದಲ್ಲಿರೋ ಒಂದು ಭಾಗ್ಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಅದನ್ನು ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಿಮ್ಮ ಯಾವ ವಿಚಾರ ಈ ಸಮಯದಲ್ಲಿದೆ ಅದರ ಜೊತೆಗೆ ನೀವು ಕನೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ, ಬದಲಾಯಿಸ್ಕೊಳ್ಳಿ ನಿಮ್ಮನ್ನು ನೀವು. ಅಂದರೆ ಪ್ರತಿ ಹಂತದಲ್ಲೂ ಗುರು ನಿಮ್ಮ ಜೊತೆಗಿದ್ದಾರೆ ಅನ್ನೋದು ಕನೆಕ್ಟ್ ಆಗ್ತದೆ. ಅಂದರೆ ಈ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ ಒಂದು ಸಂದೇಶದ ರೂಪದಲ್ಲಿ, ನಿಮ್ಮ ಎನರ್ಜಿಗೆ ಈಗ ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮನ್ನು ಸ್ವತಃ ಗುರುವೇ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಮಾರ್ಗದರ್ಶನದಲ್ಲಿ ನಿಮ್ಮನ್ನು ನೀವು ತಿದ್ದುಕೊಂಡ್ರೆ ಖಂಡಿತ ನಿಮ್ಮ ಭವಿಷ್ಯ ಸುಂದರವಾಗಿ ತಾನಾಗಿ ರೂಪುಗೊಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಶ್ರಮ ಪಡೋದು ಬೇಡ, ಅದಕ್ಕೋಸ್ಕರ ದುಡ್ಡು ಹಣ ಅದು ಇದು ಇಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಈಗಿದ್ದೀವಿ, ಇನ್ನೊಂದು ಸ್ವಲ್ಪತ್ತಿಗೆ ಇರ್ತೀವಲ್ಲ ನಮಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅದು ಗೊತ್ತಿಲ್ಲ ಅಲ್ವಾ. ಆದರೆ ಒಳ್ಳೆಯ ಕರ್ಮ ಅದರ ಉದ್ದೇಶ ಮಾತ್ರ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಮೇಲೆ ನಂಬಿಕೆ ಇಡಿ. ಯಾರೋ ಏನೋ ಅಂದರು, ಇಲ್ಲ ಯಾರೋ ನಮ್ಮ ಮೇಲೆ ದ್ವೇಷ ಸಾಧಿಸಿದ್ರು ಅಂಥೇಳಿ ಅವ್ರು ನಮಗೇನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ನಮ್ಮ ಜೀವನದಲ್ಲಿ ಅಂತೇಳಿ ನಾವು ಅದನ್ನು ಮಾಡಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ. ಇಬ್ಬರಿಗೂ ಸೇಮ್ ಕರ್ಮ ಕನೆಕ್ಟ್ ಆಗುತ್ತೆ. ಆ ಸೇಮ್ ಕರ್ಮವನ್ನು ಕನೆಕ್ಟ್ ಮಾಡ್ಕೊಳ್ಬೇಕು, ಇಲ್ಲ ಅವ್ರ ಕರ್ಮ, ಯಾಕಂದರೆ ಅವ್ರ ಯೋಗ್ಯತೆಯೇ ಅಂಥದ್ದು,
ಅವರ ಅರ್ಹತೆನೇ ಅಂಥದ್ದು. ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಆ ಅರ್ಹತೆ, ಆ ಯೋಗ್ಯತೆನ ನಾನು ಯಾಕೆ ನನ್ನ ಒಂದು ಒಳ್ಳೆಯ ಸಂಸ್ಕಾರದ ಜೊತೆ ಹೋಲಿಕೆ ಮಾಡಿಕೊಳ್ಳಿ, ಇಲ್ಲ ಅದನ್ನು ನನ್ನದೇ ಆದ ಒಂದು ಗುಣ ಆಗಿಸ್ಕೊಳ್ಳಿ ಅನ್ನೋ ರೀತಿಲಿ ನೀವು ಯೋಚಿಸ್ಬೇಕಲ್ವ. ಹಾಗಾಗಿ ಅದು ಅವ್ರ ಕೆಲಸ, ಅವ್ರು ಮಾಡ್ತಾ ಇರ್ತಾರೆ. ಅದರಿಂದ ನಾವು ಒಳ್ಳೆಯದೇ ಆಗ್ತದೆ ಅನ್ನೋ ರೀತಿಲಿ ನೋಡಬೇಕು. ಅವ್ರು ಏನೋ ಮಾಡಿದ್ರಾ, ಅದರಿಂದ ನಾವು ಇನ್ನೂ ಒಂದು ಗಟ್ಟಿ ಆಗ್ತಾ ಬರ್ತೀವಿ. ಹಾಗೆ ಸರಿಯಾದ ತೀರ್ಮಾನಗಳನ್ನು ತೊಗೊಳ್ತೀವಿ, ಎಚ್ಚರಿಕೆಯಿಂದ ಇರ್ತೀವಿ. ಶತ್ರು ಯಾವಾಗ ನಮ್ಮ ಸುತ್ತಮುತ್ತ ಇರ್ತಾರೋ ಅವಾಗ ನಾವು ತುಂಬ ಎಚ್ಚರಿಕೆಯಾಗಿರ್ತೀವಿ, ಪಾಸಿಟಿವ್ ಎನರ್ಜಿಯನ್ನು ಹೊಂದಿರ್ತೀವಿ. ಹಾಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀವಿ. ಒಂದು ಹೆಜ್ಜೆ ಮುಂದಿಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಿ ಮಾಡಿ ಇಡ್ತೀವಿ. ಆ ಶತ್ರು ಒಂದಲ್ಲ ಒಂದು ರೀತಿಲಿ ನಿಮಗೆ ಗುರುವೇ ಆಗಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಯಾವುದೇ ಒಂದು ಕೆಟ್ಟ ಎನರ್ಜಿನೇ ನಮಗೆ ಕನೆಕ್ಟ್ ಆಗಿದ್ರು ಕೂಡ ಅದನ್ನು ಒಳ್ಳೆ ರೀತಿಲಿ ನೀವು ತೊಗೊಂಡಾಗ ಅದು ಒಳ್ಳೆಯದೇ ರೀತಿಲಿ ಕನೆಕ್ಟ್ ಆಗುತ್ತೆ. ಅದು ಯಾವಾಗ ನೀವು ಅದರಿಂದ ಭಯಗೊಂಡಾಗ, ಇಲ್ಲ ಆತಂಕಕ್ಕೆ ಒಳಪಟ್ಟಾಗ, ಇಲ್ಲ ಏನಾದ್ರು ಆಗ್ಬಿಡುತ್ತಾ ಅನ್ನೋ ರೀತಿಲಿ ಚಿಂತೆಗೆ ಒಳಗಾದಾಗ ನೀವು ದುರ್ಬಲತೆಗೆ ಜಾರಿಬಿಡ್ತೀರ. ಚಂಚಲತೆಗೆ ಜಾರಿದಾಗ ಸರಿಯಾದ ಆ ಮನಸ್ಸು ತೀರ್ಮಾನಗಳನ್ನು ತೊಗೊಳ್ಳಲ್ಲ. ಆ ಸಮಯದಲ್ಲಿ ಆ ಎನರ್ಜಿ ನಿಮಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿಬಿಡುತ್ತೆ. ನೀವು ಅವರಂತೆ ಆಗಿಬಿಡ್ತೀರ. ಅವರು ಒಂಥರ ವರ್ತಿಸಿದರೆ ನೀವು ಒಂಥರ ವರ್ತಿಸ್ತೀರ. ಆ ರೀತಿ ಆಗಿದೆ ಈಗ. ಹಾಗಾಗಿ ಇಲ್ಲಿ ಸಮಸ್ಯೆ ಇದೆ, ಏರಿಳಿತಗಳು ಉಂಟಾಗೇ ಆಗ್ತವೆ. ಒಂದು ಸಂಸಾರದಲ್ಲಿ 4 ಜನ 5 ಜನ ಇದ್ದೀವಿ. ಹಾಗೆ ಎಲ್ಲೋ ಇದ್ದು, ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು ನಾವು ಒಬ್ಬರು ಎನರ್ಜಿಗೆ ಕನೆಕ್ಟ್ ಆಗಿ ಅಲ್ಲಿ ಗಂಡನೋ ಹೆಂಡತಿನೋ ಮಕ್ಕಳು ಅನ್ನೋ ಸಂಬಂಧದಲ್ಲಿ ಅತ್ತೆ ಮಾವ, ನಾದಿನಿ ಅಣ್ಣ ಅಕ್ಕ ತಂಗಿ ಇಂಥ ಸಂಬಂಧದಲ್ಲಿ ಒಂದು ಆಗಿದ್ದೀರಾ ಅಂದರೆ ಅದು ಋಣ. ಖಂಡಿತ ಅದು ಹಿಂದಿನ ಜನ್ಮದ ಕರ್ಮವನ್ನು ಸೂಚಿಸ್ತದೆ. ಆ ಎಲ್ಲ ಎನರ್ಜಿಗಳು ನಿಮಗೆ ಸುಮ್ಮನೆ ಕನೆಕ್ಟ್ ಆಗಿಲ್ಲ. ಅದು ಒಂದು ಕಳ್ಕೊಳ್ಳೋಕ್ಕೆ ಕನೆಕ್ಟ್ ಆಗಿರುತ್ತೆ, ಒಂದು ಪಡ್ಕೊಳ್ಳೋಕ್ಕೆ, ಒಂದು ಋಣ ತೀರಿಸಲಿಕ್ಕೆ, ಒಂದು ಶತ್ರುತ್ವ ಸಾಧಿಸ್ಕೊಳ್ಳೋಕ್ಕೆ ಈ ರೀತಿ ಆಗಿರುತ್ತೆ. ಉದಾಹರಣೆ ಇನ್ನೊಂದು ಹೇಳ್ಬಿಡ್ತೀನಿ. ಈಗ ನನಗೆ ತಗೊಳ್ಳಿ, 4 ಜನ ಮಕ್ಕಳಿದ್ದಾರೆ ಅಂದರೆ ಇಲ್ಲಿ ನನ್ನ ದೊಡ್ಡ ಮಗಳು ನನಗೆ ಅವಳು ಏನೋ ಋಣ ತೀರ್ಸೋಕ್ಕೆ ಹುಟ್ಟಿದ್ದಾಳೆ. 2ನೇ ಮಗಳು ನಂಗೆ ತುಂಬ ನೋವು ಕೊಡ್ತಾ ಇದ್ದಾಳೆ. ಯಾವುದೋ ಒಂದು ವಿಚಾರದಲ್ಲಿ ತುಂಬ ಹಠ ಮಾಡ್ತಾಳೆ, ಅದರಿಂದ ನಂಗೆ ನೋವು ಆಗ್ತಾಯಿದೆ ಅಂದರೆ ಅವಳು ನನ್ನ ಶತ್ರು, ಅಂದರೆ ಯಾವುದೋ ಜನ್ಮದ ಶತ್ರು. ಈ ರೀತಿಯಾಗಿ ಯಾಕಂದರೆ ಅವಳಿಂದ ನಂಗೆ ನೋವು ಆಗ್ತಾಯಿದೆ, ನಾನು ಅಳ್ತಾ ಇದ್ದೀನಿ, ದುಃಖ ಪಡ್ತಾಯಿದ್ದೀನಿ, ಚಿಂತೆ ಮಾಡ್ತಾಯಿದ್ದೀನಿ. ಹಾಗಾಗಿ ಅದು ನಂಗೆ ಶತ್ರು ಆ ಥರ ಕನೆಕ್ಟು. ನನ್ನ ದೊಡ್ಡ ಮಗಳು ನಾನು ಹೇಳ್ದಂಗೆ ವಿಧೇಯಕವಾಗಿ ನಡ್ಕೊಳ್ತಾ ಇದ್ದಾಳೆ, ನನಗೆ ಎಲ್ಲ ರೀತಿಯಲ್ಲಿ ಅವಳು ಸಹಾಯ ಮಾಡ್ತಾ ಇದ್ದಾಳೆ, ಅಮ್ಮನ ಕಷ್ಟ ಅವಳಿಗೆ ಅರ್ಥ ಆಗ್ತಾಯಿದೆ, ಅವಳು ಸ್ಪಂದಿಸ್ತಾ ಇದ್ದಾಳೆ ಅಂದರೆ ಅದು ಋಣ. ಆ ರೀತಿ. ಆ 3ನೇ ಮಗಳು ಉದಾಸೀನತೆ, ಅಂದರೆ ನಾನು ಏನು ಹೇಳಿದ್ರು ಉದಾಸೀನತೆ ತೋರಿಸೋದು ಎಲ್ಲ ವಿಚಾರದಲ್ಲೂ. ನಾನು ತಾನೇ ಮಾಡಬೇಕು ಅಂದಿದ್ದನ್ನೇ ಮಾಡೋದು, ನಾನು ಹೇಳಿದ್ರು ಅದ್ರ ಕಡೆ ಗಮನನೇ ಇರೋದಿಲ್ಲ. ಆ ರೀತಿ ಅದು. ನನ್ನ ಮಗ ಅಂದರೆ ಮಗಳೇ ಆಗಿರ್ಬೋದು, ಅದು 4ನೇ ಮಗಳಿರ್ಬೋದು, 4ನೇ ಮಗ ಇರ್ಬೋದು. ಇಲ್ಲಿ ಮಗನೇ ಅಂತ ಹೇಳೋದಿಲ್ಲ, ತಗೊಂಡಾಗ ಎನರ್ಜಿ ನನಗೆ ಮಗನೇ ಇರೋದು. ಅವನು ಸೇವೆಯ ಮನೋಭಾವದಲ್ಲಿ ಹುಟ್ಟಿರ್ತಾನೆ. ಅಂದರೆ ನನಗೇನೂ ಆಗೋಂಗಿಲ್ಲ, ನನಗೆ ಬಂದು ನೋವಾದರೆ ಅಮ್ಮ ನೋವಾಗ್ತಾ ಇದೆಯಾ ಕಾಲು ಅಂತೇಳಿ ಕಾಲು ಹೊತ್ತೋದು, ನಂಗೆ ಸೇವೆ ಮಾಡೋದು, ನಂಗೆ ನೀರು ತಂದು ಕೊಡೋದು, ಈ ರೀತಿಯಾಗಿ ನನ್ನ ಸುತ್ತಮುತ್ತನೇ ಸುತ್ತಾ ಇರ್ತಾನೆ. ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಲ್ಲ ಅನ್ನೋ ರೀತಿಲಿ ಅಂಟ್ಕೊಂಡಿರ್ತಾನೆ. ಇದು ಸೇವೆಯ ಎನರ್ಜಿ. ಈ ರೀತಿ ಅಂದರೆ ಕನೆಕ್ಟ್ ಆಗಿರುತ್ತೆ. ಅಂದರೆ ನಾನು ಇಲ್ಲಿ ಉದಾಹರಣೆ ಕೊಡ್ತಾ ಇರೋದು ನನ್ನದೇ ಆದ ಒಂದು ಮಕ್ಕಳನ್ನು ತಗೊಂಡು. ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಅತ್ತೆ ಬಂದಿರ್ತಾರೋ, ಮಕ್ಕಳೇ ಬಂದಿರ್ತಾರೋ, ಇಲ್ಲ ಗಂಡನೇ, ಇವ್ರು ಯಾರೋ ನಿಮಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಅವ್ರು ಯಾವುದೋ ಜನ್ಮದ ಋಣ. ನೀವು ಅವರಿಗೆ ಅದೇ ರೀತಿ ಕನೆಕ್ಟ್ ಆಗಿರ್ತೀರ, ಆ ಋಣ ತೀರಿಸ್ಲಿಕ್ಕೆ ಬಂದಿರ್ತಾರೆ. ಇಲ್ಲ ಯಾರೋ ಒಂದು ನಿಮಗೆ ತುಂಬ ನೋವು ಕೊಡ್ತಾ ಇದ್ದಾರೆ, ಹಿಂಸೆ ಮಾಡ್ತಿದ್ದಾರೆ ಅಂದರೆ ಅವರು ಅದೇ ರೀತಿ ಒಂದು ದ್ವೇಷವನ್ನು ತೀರಿಸ್ಕೊಳ್ಳೋ ಕೊಟ್ಟಾರಿಗೆ ನಿಮಗೆ ನೋವು ಕೊಡಬೇಕು ಅಂತಲೇ ಬಂದಿರ್ತಾರೆ. ಹೀಗೆ ಯಾರಿಗೋ ನೀವು ಮೋಸ ಮಾಡಿದರೆ, ಹಾಗೆ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ, ಎಲ್ಲೋ ಇರೋ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗಿ ಮೋಸ ಮಾಡಿ ಹೋಗಿರ್ತಾರೆ. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇದು ಪ್ರಾರಬ್ಧ ಕರ್ಮವನ್ನೇ ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ನಾವು ಇವೆಲ್ಲವನ್ನ ಜೀವನದಲ್ಲಿ ಪಾಠವಾಗಿ ತಗೊಳ್ಬೇಕು. ಹಾಗೆ ಗುರುವಿನ ಶರಣದಲ್ಲಿ ಇವುಗಳನ್ನು ಶರಣಾಗಿಸ್ತಾ, ನೀವು ನಂಬಿದ ದೈವಶಕ್ತಿಗಳ ಶರಣದಲ್ಲಿ ಶರಣಾಗಿಸ್ತಾ ನೀವು ಮುಂದೆ ಹೋಗಬೇಕು. ನಿಲ್ಲಬಾರ್ದು. ನಿಂತರೆ ಇಲ್ಲಿ ತಪ್ಪಾಗ್ಬಿಡುತ್ತೆ. ಹೋಗ್ತಾನೆ ಇರಬೇಕು. ಜೀವನ ನಿಲ್ಲೋಕ್ಕಲ್ಲ, ಅದು ಮುಂದುವರ್ಸ್ಕೊಂಡು ಹೋಗಲೇಬೇಕು. ಏರಿಳಿತಗಳು, ಕಷ್ಟ, ದುಃಖ, ಸಮಸ್ಯೆಗಳು, ಸಂತೋಷ, ಈ ನಲಿವು, ಇವೆಲ್ಲದರ ಜೊತೆಗೆ ಎಲ್ಲದೂ ಸಿಗ್ತಾ ಹೋಗುತ್ತೆ. ಅದನ್ನು ತಗೊಳ್ತಾ ಹೋಗಬೇಕು, ಸಮಾನವಾಗಿ ಸ್ವೀಕರಿಸ್ತಾ ಹೋಗಬೇಕು. ಕುಗ್ಗಬಾರ್ದು. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು. ನೀವು ಯಾವಾಗ ಸ್ವಲ್ಪ ನನ್ನ ಜೀವನದಲ್ಲಿ ನನಗೇನೂ ಇಲ್ಲ, ಭರವಸೆ, ಹಾಗೆ ಯಾರೂ ನನಗೆ ಸಹಾಯ ಮಾಡೋರಿಲ್ಲ, ಹಾಗೆ ಹೀಗೆ ಏನೇನೋ ನಿಮಗೆ ನೀವೇ ಹೇಳ್ಕೊಂಡು ಕುಂತ್ರಿ ಅಂದರೆ ನೀವು ಅಲ್ಲೇ ಇರ್ತೀರ, ಯಾರೂ ಬರಲ್ಲ. ನನ್ನ ಜೊತೆ ನನ್ನ ಗುರು ಇದ್ದಾರೆ, ನನ್ನ ಒಳ್ಳೆಯ ಉದ್ದೇಶದ ಕರ್ಮ ಇದೆ, ನನ್ನಿಂದನೂ ಕೂಡ ಏನೋ ಸಾಧನೆ ಮಾಡೋಕ್ಕೆ ಸಾಧ್ಯ, ಯಾಕಂದರೆ ಆ ಭಗವಂತನ ಅಂಶ ನಾನೂ ಆಗಿದ್ದೀನಿ, ಆ ಬ್ರಹ್ಮಾಂಡದ ಕಣ ನಾನೂ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಅಂದ್ಕೊಂಡು ಮುಂದೆ ಸಾಗ್ತಿರೋ ಆಗ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗ್ತೀರಾ. ನಾನು ಇದನ್ನು ಈ ರೀತಿಯಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ, ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ, ಹಿಂದೆ ರಾಕ್ಷಸರು ಇದ್ದರು, ದೇವತೆಗಳು ಇದ್ದರು. ಇಲ್ಲಿ ದೇವತೆಗಳು ರಾಕ್ಷಸರ ಅಂತ್ಯ ಆದ ತಕ್ಷಣ ರಾಕ್ಷಸರು ಈ ಕಲಿಯುಗದಲ್ಲಿ ಮನುಷ್ಯನ ಮನಸ್ಸಲ್ಲಿ ವಾಸ ಮಾಡ್ತಾರಂತೆ. ಅಂದರೆ ಹೇಗಪ್ಪ ಅಂದರೆ, ಮನುಷ್ಯನ ಮನಸ್ಸು ಒಂದೊಂದ್ಸರಿ ವಿಕಾರತೆ, ಅಂದರೆ ವಿಕಾರವುಳ್ಳ ಕೆಲಸ ಮಾಡಿಬಿಡತ್ತೆ. ಅದಕ್ಕೆ ಆಮೇಲೆ ಪಶ್ಚಾತ್ತಾಪ ಪಡತ್ತೆ. ಯೋಚನೆ ನಾನು ಎಂಥ ಒಂದು ದಯೆ ಇಲ್ಲದ, ಕರುಣೆ ಇಲ್ಲದ, ಮನುಷ್ಯತ್ವ ರಹಿತವಾದ ಕೆಲಸ ಮಾಡಿಬಿಟ್ನಲ್ಲಪ್ಪ ಅನ್ನೋ ರೀತಿಲಿ ನಾವು ನಮಗೆ ಒಂದೊಂದ್ಸರಿ ಹೇಳ್ಕೊಳ್ತೀವಲ್ವ. ಆ ರಾಕ್ಷಸ ವರ್ತನೆ ನಮ್ಮಿಂದ ಆಗ್ತಾ ಇದೆಯೋ ಇಲ್ಲ ಬೇರೆಯವ್ರನ್ನೂ ನಾವು ನೋಡ್ತೀವಲ್ವ, ಎಲ್ಲೋ ಒಂದು ರೀತಿಲಿ ಇನ್ನೂ ಒಂದು ಬಲವಾದ ಉದಾಹರಣೆ ಕೊಟ್ಬಿಡ್ತೀನಿ. ಯಾವುದೋ ಒಂದು ಸಣ್ಣ ಮಗುನ ಯಾರೋ ತಮ್ಮ ಒಂದು ಕಾಮದೃಷ್ಟಿಗೆ ಅದನ್ನು ಒಳಪಡಿಸ್ಕೊಂಡ್ರು ಅಂದರೆ ಅದು ಎಷ್ಟು ಹೇಸಿಗೆ ಕೆಲಸ ಗೊತ್ತಾ. ಒಂದು ರಾಕ್ಷಸತ್ವದ ಒಂದು ವಿಚಾರಣೆ ಆಗಿರುತ್ತೆ. ಅಂದರೆ
ಮನಸ್ಸನ್ನು ನಾವು ಯಾವಾಗ ಹಿಡಿತದಲ್ಲಿ ಇಟ್ಕೊಳ್ಳಲ್ಲ, ಅದನ್ನು ಚಂಚಲತೆಗೆ ಜಾರಿಸ್ತೀವೋ ಆಗ ನಮ್ಮಿಂದನೂ ಕೂಡ ರಾಕ್ಷಸತ್ವದ ವರ್ತನೆ ಆಗುತ್ತೆ. ಯಾಕಂದರೆ ಕಲಿಯುಗದಲ್ಲಿ ಮನುಷ್ಯನ ಮನಸ್ಸಲ್ಲೇ ರಾಕ್ಷಸತ್ವ ಅಂತ ಇರೋದಂತೆ. ರಾಕ್ಷಸರು ಹೊರಗೆ ಕಾಣಿಸ್ತಾ ಇಲ್ಲ, ಮನುಷ್ಯನ ಮನಸ್ಸಿನ ವಿಕಾರತೆಯಲ್ಲೇ ಅದು ಅಡಗಿದೆ. ಹಾಗಾಗಿ ನಮ್ಮನ್ನು ನಾವು ಮಾರ್ಗದರ್ಶಕರನ್ನಾಗಿಸ್ಕೊಳ್ಳೋಕ್ಕೆ ಗುರುವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾಕಂದರೆ ಎನಿ ಟೈಮ್ ನಮಗೆ ಮಾರ್ಗದರ್ಶನ ಸಿಗ್ತಾ ಇದೆ ಒಬ್ಬ ಗುರುವಿನಿಂದ. ಹೀಗಿರು, ಹಾಗಿರು, ಯಾವ ತಪ್ಪು ಯಾವ ಸರಿ, ದಯೆ, ಕರುಣೆ, ಪ್ರೇಮ, ಸೇವೆ, ಇದ್ರ ಜೊತೆ ನಾವು ಮುಂದೆ ಹೋಗ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಎನರ್ಜಿಗಳು, ದೈವಿಕವಾದ ಒಂದು ಎನರ್ಜಿಗಳು ನಮಗೆ ಕನೆಕ್ಟ್ ಆಗ್ತದೆ. ದೈವಿಕ ಸಮಯ ನಮ್ಮದು ಶುರುವಾಗುತ್ತೆ. ಅಂದರೆ ಭಗವಂತನ ಪ್ರೊಟೆಕ್ಷನಲ್ಲೇ ನಾವಿರ್ತೀವಿ. ಇಂಥದ್ದೇ ನಮಗೆ ಆಯ್ಕೆ ಮಾಡ್ಕೊಳ್ಬೇಕು. ಆಧ್ಯಾತ್ಮಿಕ ಒಂದು ಪ್ರಯಾಣದಲ್ಲಿ ನೀವು ಸಾಕ್ತಾ ಇದ್ದೀರಿ ಅಂದರೆ ಈ ಎಲ್ಲ ಎನರ್ಜಿಗಳು ನಿಮ್ಮನ್ನು ಕನೆಕ್ಟ್ ಮಾಡ್ತಿದ್ದೇವೆ, ಹೀಲ್ ಮಾಡ್ತಿದ್ದೇವೆ, ಇದರಿಂದ ಹೊರಗೆ ಬರ್ತಿದ್ದೀರಾ, ಸಾಕಷ್ಟು ಬದಲಾವಣೆಯನ್ನು ತಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ನೀವು. ಹಾಗೆ ಹಿಂದಿದ್ದಂತೆ ಇಲ್ಲವೇ ಇಲ್ಲ. ಅದರಲ್ಲಿ ಎಷ್ಟು ಮುಕ್ಕಾಲು ಭಾಗ ನಿಮ್ಮ ಕೆಲವೊಂದು ಗುಣಗಳನ್ನು ನೀವು ಬಿಟ್ಟುಬಿಟ್ಟಿದ್ದೀರಾ. ನೀವು ಅದರ ಹೊರತಾಗಿ ಈಗ ಜೀವನ ಮಾಡ್ತಿದ್ದೀರಾ ಅಂದರೆ ಅಲ್ಲಿಗೆ ದೈವತ್ವದ ಅಂಶ ನಿಮ್ಮಲ್ಲಿ ತುಂಬಾ ಜಾಗೃತವಾಗಿದೆ. ನಿಮ್ಮ ಔರ ಪರಿಶುದ್ಧವಾಗಿದೆ. ನಿಮ್ಮ ಸುತ್ತ ಪ್ರಮಾಮಂಡಲ ಪ್ರಜ್ವಲಿಸ್ತಾ ಇದೆ. ಹಾಗೆ ನಿಮ್ಮನ್ನು ನೋಡಿದರೆ ಯಾರಿಗೂ ಖುಷಿ ಆಗುತ್ತೆ, ನಿಮ್ಮ ಹತ್ರ ಗೈಡೆನ್ಸ್ ತಗೊಳ್ಳೋಕೆ ಖುಷಿ ಆಗುತ್ತೆ, ನಿಮ್ಮ ಮಾತು ಅವ್ರಿಗೆ ಹೇಳಿದರೆ ಸಮಾಧಾನ ಆಗ್ತದೆ, ನೀವು ಅವ್ರ ಜೊತೆಗಿದ್ರೆ ಅವರಿಗೆ ಆನೆ ಬಲ ಬರುತ್ತೆ, ಈ ರೀತಿ ಎಲ್ಲ ಆಗ್ತದೆ. ಅಂದರೆ ನಿಮ್ಮ ಔರ ಪರಿಶುದ್ಧವಾಗಿದೆ, ನೀವು ಪಾಸಿಟಿವ್ ಆಗಿ ಒಂದು ಎನರ್ಜಿಯನ್ನು ಹೊಂದಿದ್ದೀರಾ, ಅಂದರೆ ದೈವಿಕ ಅಂಶವನ್ನು ನೀವು ಹೊಂದಿದ್ದೀರಾ ಅನ್ನೋದನ್ನು ಸೂಚಿಸ್ತಾ ಇದೆ. ಅಂದರೆ ನೀವು ಅವ್ರ ಜೊತೆಗಿದ್ರೆ ಅವ್ರಿಗೆ ಭಯ ಅನ್ನೋದಿರಲ್ಲ. ಆ ರೀತಿ ಕೂಡ ಕೆಲವೊಂದು ಸರಿ ಯಾರೋ ಹೇಳ್ಕೊಳ್ತಾರೆ ಅಂದರೆ ನಿಮ್ಮಲ್ಲಿ ಆ ಶಕ್ತಿ ಜಾಗೃತವಾಗಿರುತ್ತೆ. ನಾನು ನೀವು ಅಂತಲ್ಲ, ಎಲ್ಲರಿಗೂ ಎನರ್ಜಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದೊಂದು ಸರಿ ರಾಕ್ಷಸತ್ವದ ವರ್ತನೆ ಮಾಡಿಬಿಡ್ತೀವಿ. ಒಂದು ಮಗು ಸಣ್ಣ ತಪ್ಪು ಮಾಡ್ತು ಅಂದರೆ ಅದಕ್ಕೆ ಯಾವ ರೀತಿ ಹೊಡಿತೀವಿ ಅಂದರೆ ಅದು ಈಗೋ ಆಗೋ ಸತ್ತೋಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಉಸಿರುಗಡಿಸಿ ಒಂದೊಂದು ಸರಿ ಹೊಡೆಯುವಷ್ಟು ಕೋಪ ಕೂಡ ನಮಗೆ ಬಂದ್ಬಿಡುತ್ತೆ. ಯಾರದ್ದೋ ಕೋಪ, ಯಾವುದೋ ಒಂದು ವಿಚಾರದ ಒಂದು ಏರಿಳಿತ ಎಲ್ಲವನ್ನ ಮಗು ಮೇಲೆ ಹಾಕ್ತೀವಿ ಅಂದರೆ ಇದು ರಾಕ್ಷಸತ್ವದ ವರ್ತನೆ. ಇಂಥ ಸಂದರ್ಭದಲ್ಲೂ ಕೂಡ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಂಡು ಅದನ್ನು ಸಂಭಾಳಿಸ್ಬೇಕು ಆ ಸಮಯವನ್ನು. ಆಗ ಮನಸ್ಸು ತನ್ನಿಂದ ತಾನೇ ಹಿಡ್ತಕ್ಕೆ ಬರುತ್ತೆ. ಈ ಮನಸ್ಸು ಹಿಡ್ತಕ್ಕೆ ಬರಬೇಕು ಅಂದರೆ ಗುರುವಿನ ಶರಣದಲ್ಲಿ ಹೋಗಬೇಕು. ಗುರುವನ್ನು ಮನಸ್ಸಲ್ಲಿ ಕೇಂದ್ರೀಕರಿಸಿ ಸ್ಮರಣೆ ಮಾಡಿಕೊಂಡು ಅವರನ್ನು, ಆ ಭಾವಚಿತ್ರವನ್ನು, ಅವರ ಒಂದು ಭಾವವನ್ನು ನೆನಪು ಮಾಡಿಕೊಂಡು, ಕಣ್ಣೆದುರಿಗೆ ಕೂತಿದ್ದಾರೆ ಗುರುವು, ಅವರ ಮಾರ್ಗದರ್ಶನದಲ್ಲಿ ಅವರ ಗೈಡೆನ್ಸಲ್ಲಿ ಮುಂದೆ ಹೋಗ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಧ್ಯಾನಿಸ್ಬೇಕು. ಗುರುವನ್ನು ನೀವು ಧ್ಯಾನಿಸ್ಬೇಕಂದ್ರೆ 5-10 ನಿಮಿಷಗಳ ಕಾಲ ನಿಮಗೋಸ್ಕರ ಅಲ್ಲ, ನಿಮ್ಮ ಒಂದು ಆತ್ಮದ ಅಂತಃಕರಣವನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಧ್ಯಾನಕ್ಕೆ ಒಳಗಾಗಬೇಕು. ಪೂಜೆ, ಪುನಸ್ಕಾರ, ವ್ರತ ಇವ್ಯಾವುದು ವ್ಯರ್ಥ ಆಗಿಲ್ಲ. ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾವೆ, ಹಾಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾವೆ. ಯಾವುದು ಇಲ್ಲಿ ನೀವು ವ್ಯರ್ಥ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಲ್ಲ, ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಯಾವುದು ಒಳ್ಳೆಯದಾಗಿಲ್ಲ, ಎಲ್ಲ ಸುಮ್ಮನೆ ಅಂತ ಹೇಳಿ ಅಂದ್ಕೊಳ್ಳೋರು ಇದ್ದೀರಾ. ಅದು ಯಾವುದು ವ್ಯರ್ಥ ಆಗಿಲ್ಲ. ನೀವು ಅಂದ್ಕೊಂಡ್ರು ಅಷ್ಟೇ, ಅಂದ್ಕೊಳ್ದಿದ್ರು ಅಷ್ಟೇ. ನಿಮಗೇನು ಭಗವಂತ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅದರ ಫಲ ಆಗಲೇ ಡಿಸರ್ವ್ ಮಾಡಿಟ್ಟಿರ್ತಾರೆ. ನೀವು ಅದು ಬೇಡ ಅಂದರೂ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಅದು ಕೆಟ್ಟದೇ ಆಗಲಿ ಒಳ್ಳೆಯದೇ ಆಗಲಿ. ಹಾಗಾಗಿ ನೀವು ಪೂಜೆ ಮಾಡಿದ್ದೀರಾ, ವ್ರತ ಮಾಡಿದ್ದೀರಾ, ಯಾರಿಗೋ ಒಳ್ಳೇದು ಮಾಡಿದ್ದೀರಾ, ಏನೋ ಸೇವೆ ಮಾಡಿದ್ದೀರಾ, ನಿಷ್ಕಲ್ಮಶ ಭಾವದಿಂದ ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಅದು ನಿಮಗೋಸ್ಕರ ಡಿಸರ್ವ್ ಆಗಿ ಭಗವಂತನಲ್ಲಿ, ಆ ಗುರುವಿನಲ್ಲಿ, ನೀವು ನಂಬಿದ ದೈವಶಕ್ತಿಗಳಲ್ಲಿ ಆ ಪುಣ್ಯ ಇರುತ್ತೆ. ಅದನ್ನು ಯಾವ ಸಮಯಕ್ಕೆ ಹೇಗೆ ಕೊಡಬೇಕೋ ಆ ಸಮಯದಲ್ಲಿ ಕೊಡ್ತಾರೆ. ಆದರೆ ಅದನ್ನು ನೀವೇ ನಂಬ್ತಾ ಇಲ್ಲ. ಈಗ ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಪೂಜೆಯ ಮೇಲೆ ನಿಮಗೆ ವಿಶ್ವಾಸ ಇಲ್ಲ. ನಾನು ಇಷ್ಟೆಲ್ಲ ಮಾಡಿದ್ರು ನನಗೇನು ಒಳ್ಳೆಯದಾಗಿಲ್ಲ ಅಂತೇಳಿ ಅಂದ್ಕೊಳ್ತಿದ್ರೆ ನಿಮ್ಮ ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಕರ್ಮ ಕಳೀತಾ ಇದೆ ಅದು ಅಂತೇಳಿ ನೀವು ಅಂದ್ಕೊಳ್ತಾ ಇಲ್ಲ. ಅದು ಬಿಟ್ಟು ನಾನು ಇಷ್ಟೆಲ್ಲ ಮಾಡಿದೆ ನನಗೆ ಹೀಗಾಯ್ತಲ್ಲ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಬಗ್ಗೆನೂ ಹಾಗೆ ದೇವ್ರ ಬಗ್ಗೆನೂ ದ್ವೇಷ ಸಾಧಿಸ್ತಾ ಇದ್ದೀರಾ ಅಂದರೆ ಇಲ್ಲಿ ಆ ಒಂದು ಬ್ಲಾಕೇಜ್ ಕಾಣ್ತಾ ಇದೆ. ಹಾಗಾಗಿ ಅದರಿಂದ ಹೊರಗೆ ಬರೋವರೆಗೂ ಅದು ಡಿಸರ್ವ್, ನಿಮ್ಮದೇ ಆದ ಒಂದು ಪುಣ್ಯ ಏನು ಡಿಸರ್ವ್ ಆಗಿದೆ ಅದನ್ನು ಸಿಗೋಕ್ಕೂ ಕೂಡ ತಡ ಆಗುತ್ತೆ, ಸಮಯ ತಗೊಳುತ್ತೆ. ಪಾಠ ಕಲಿಸಿ ಆ ಗುರು ಕೊಡೋದು, ಅಲ್ಲಿವರೆಗೂ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಪಾಠ, ಶಿಕ್ಷೆ, ಹಾಗೆ ಕೆಲವು ಕಾರಣ, ಕೆಲವು ಸಮಸ್ಯೆ, ಏರಿಳಿತ ಇವೆಲ್ಲವೂ ನಿಮ್ಮದೇ ಆದ ಒಂದು ಕರ್ಮದ ಫಲ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಅಮ್ಮ, ಅಪ್ಪ ಇಂಥವ್ರ ಮಧ್ಯೆ ಜಗಳ ಆಗಿದೆ ಅಂದರೆ ಮಕ್ಕಳು ನೀವು ಕ್ಷಮೆನ ಯಾಚಿಸ್ಬಿಡಿ. ದೊಡ್ಡವರು ತಿಳಿದೋ ತಿಳಿಯೋದನೋ ಇಲ್ಲ ಅವ್ರ ಮನಸ್ಸಿನ ಒತ್ತಡನೋ ಇಲ್ಲ ನೀವು ಅವರಿಂದ ದೂರ ಆಗಬಾರ್ದು ಅನ್ನೋ ಪ್ರೀತಿನೋ ಕಾಳಜಿನೋ ಇಲ್ಲ ನೀವು ಅವ್ರ ಜೊತೆ ಅಂದರೆ ಅವರು ನಿಮ್ಮನ್ನು ಸಣ್ಣವರಿದ್ದಾಗಿಂದ ಸಾಕಿ ಬೆಳೆಸಿ ಇರ್ತಾರಲ್ಲ, ಅದಕ್ಕೋಸ್ಕರ ಅವರಿಗೆಲ್ಲ ಒಂದು ರೀತಿಲಿ ನೀವೆಲ್ಲೋ ಬಿಟ್ಟು ಹೋಗ್ತೀರಾ, ಇಲ್ಲ ಯಾರದ್ದೋ ಮಾತು ಕೇಳ್ತೀರಾ, ಇಲ್ಲ ನನ್ನನ್ನು ಈಗ ಪ್ರೀತಿ ಮಾಡ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ ಅನ್ನೋದಕ್ಕೆ ಅವರು ಎಲ್ಲೋ ಒಂದು ರೀತಿಲಿ ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದರೆ ಕ್ಷಮಿಸ್ಬಿಡಿ. ಅವ್ರ ಜೊತೆ ಕನೆಕ್ಟ್ ಆಗಿ ತಪ್ಪಾಯಿತು ಅಂತ ಹೇಳಿ ಕೇಳಿ ದಿನನಿತ್ಯ ಅವರಿಗೆ ಒಂದು ಫೋನ್ ಮಾಡೋದು, ಮಾತನಾಡೋದು, ಇಲ್ಲ ಮನೆಯಲ್ಲಿದ್ದರೆ ಅವ್ರ ಕಾಲು ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಿ ಅಮ್ಮನಿಗೊಂದು ಹೂ ತಂದುಕೊಡೋದು, ಒಂದು ಹಣ್ಣು ತಂದುಕೊಡೋದು, ಒಂದು ಏನೋ ಅವ್ರಿಗೇನು ಇಷ್ಟ ಅದನ್ನು. ಯಾಕಂದರೆ ಸಣ್ಣವರಿದ್ದಾಗ ನಿಮಗೆ ಅವರು ಏನು ಇಷ್ಟ ಅಂತೇಳಿ, ಯಾಕಂದರೆ ಅವ್ರಿಗೆ ಇಷ್ಟದ ಅಡುಗೆ ಮಾಡ್ಕೊಂಡಿರಲ್ಲ, ನಿಮ್ಮ ಇಷ್ಟದ ಅಡುಗೆ ಮಾಡಿರ್ತಾರೆ ಅಲ್ವಾ. ಅದೇ ರೀತಿ ಅವರು ಸವಿಸಿರ್ತಾರೆ ಆ ಜೀವನ. ಅಂದರೆ ನೀವು ಅವ್ರಿಗೆ ಯಾವ ರೀತಿ ಕನೆಕ್ಟ್ ಆಗಬೇಕು ಅಲ್ವಾ. ಎಲ್ಲೋ ಒಂದು ರೀತಿಯಲ್ಲಿ ಆ ಒಂದು ನೋವು ಅವ್ರು ಹೇಳ್ಕೊಳ್ಳೋದಿಲ್ಲ, ಅದು ಶಾಪವಾಗಿ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಅವರಿಗೂ ಕೂಡ ಕನೆಕ್ಟ್ ಆಗಿ ಅವರನ್ನು ಮಾತನಾಡಿಸಿ ಈ ರೀತಿ ಪ್ರೀತಿ ಈ ರೀತಿ ಎಲ್ಲ ನೀವು ತೋರಿಸ್ತಾ ಹೋದಾಗ ನಿಮ್ಮ ಜೀವನದಲ್ಲಿ ನೀವು
ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಾ. ಗೌರವ, ಸ್ಥಾನ, ಮಾನ ತನ್ನಿಂದ ತಾನೇ ಸಿಗ್ತದೆ. ಹಾಗೆ ಬದಲಾವಣೆ ಕೂಡ ಆಗ್ತದೆ. ಜೀವನದಲ್ಲಿ ಕಷ್ಟ, ದುಃಖ, ಸಮಸ್ಯೆ ಅಂತೇಳಿ ತಂದೆ, ತಾಯಿ ಕೆಲವೊಂದು ಸಂಬಂಧಗಳನ್ನು ಕಡೆಗಣಿಸಿ ಅಕ್ಕ, ತಂಗಿ ಇಂಥವ್ರನ್ನ ದೂರ ಇಟ್ಟು ಯಾವುದೋ ಒಂದು ದ್ವೇಷದಿಂದನೋ ಇಲ್ಲ ಆಸ್ತಿ ಇಂಥ ಯಾವುದೋ ಒಂದು ವಿಚಾರದಿಂದನೋ ಜಗಳ ಆಯಿತು ಅಂತೇಳಿ ದೂರ ಇಟ್ಟು ಎಲ್ಲೋ ಒಂದು ರೀತಿಲಿ ಜೀವನದಲ್ಲಿ ಪಡ್ಕೊಳ್ತಾ ಇರೋದಕ್ಕಿಂತ ಕಳ್ಕೊಳ್ತಾ ಇರೋದೇ ಹೆಚ್ಚು ಆಗ್ತಾ ಇದೆ. ಹಾಗಾಗಿ ಅವರೆಲ್ಲರ ಜೊತೆ ಒಂದು ಒಳ್ಳೆಯ ಸೌಮ್ಯವಾದ ಒಂದು ಭಾವವನ್ನು ಇಟ್ಕೊಳ್ಳಿ. ಯಾರು ಏನಂತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ, ನೀವು ಪರಿವರ್ತನೆ ಆಗಿ. ಬೇರೆಯವ್ರ ವಿಚಾರ ಬೇಡ. ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಇನ್ನು ಯಾರ್ಯಾರೋ ಸರಿ ಇಲ್ಲ, ಅದು ನಮಗೆ ಬೇಡ ಅಲ್ವಾ. ನೀವು ಸರಿ ಇದ್ದೀರಾ, ನೀವು ಸರಿ ಇದ್ಮೇಲೆ ನೋಡೋದೆಲ್ಲ ನಿಮಗೆ ಸರಿಯಾಗಿ ಕಾಣುತ್ತಲ್ಲ. ಆ ರೀತಿ ಸಂಭಾಳಿಸ್ಕೊಂಡು ಹೋಗ್ಬಿಡಿ. ಮೌನವಾಗಿದ್ಬಿಡಿ. ಕೆಲವೊಂದು ಸರಿ ಕೆಲವಷ್ಟೇ ಮಾತಾಡಿ. ಎಲ್ಲಿ ಎಷ್ಟು ಮಾತಾಡಬೇಕು ಅನ್ನೋದನ್ನು ಕಲೀರಿ, ಸಂಭಾಳಿಸ್ರಿ. ಆ ಪರಿಸ್ಥಿತಿನ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಬರ್ತದೆ. ಜೀವನವನ್ನು ಒಂದು ಒಳ್ಳೆ ರೀತಿಲಿ ತೊಗೊಂಡು ಹೋಗಬೇಕು. ಸುಂದರವಾದ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂದರೆ ಒಂದು ದೊಡ್ಡ ಯುದ್ಧ ಮಾಡಬೇಕು ಅಂತ ಏನಿಲ್ಲ. ಬುದ್ಧಿವಂತಿಕೆಯಿಂದ ನೀವು ಅದನ್ನು ಪರಿಸ್ಥಿತಿಗಳನ್ನು ಸಂಭಾಳಿಸ್ಕೊಂಡು ಹೋಗ್ಬಿಟ್ರು ಕೂಡ ಸುಂದರ ಭವಿಷ್ಯ ಹಾಗೆ ಜೀವನವನ್ನು ರೂಪಿಸ್ಕೊಳ್ಳೋದು ಸಾಧ್ಯವಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಯಾವ ವಿಚಾರ ಕನೆಕ್ಟ್ ಆಗ್ತದೆ ಅಂದರೆ, ಇಲ್ಲಿ ಎಲ್ಲದನ್ನೂ ಸಹಿಸ್ಕೊಳ್ಬೇಕು ಅಂತಲೂ ಇಲ್ಲ. ಯಾಕಂದರೆ ಕೆಲವರು ರಾಕ್ಷಸತ್ವ ಅಂತ ಹೇಳಿದ್ನಲ್ಲ, ಒಬ್ಬರ ಮನಸ್ಸಲ್ಲಿ ರಾಕ್ಷಸತ್ವ ಯಾವ ರೀತಿ ಇರುತ್ತೆ ಅಂದರೆ, ಅವರು ತುಂಬ ಕ್ರೂರವಾಗಿ ನಡೆಸ್ಕೊಂಡಿರ್ತಾರೆ. ಆ ಹೆಂಡತಿ ಆಗಿರ್ಬೋದು, ಯಾವುದೋ ಒಂದು ಮಗು ಆಗಿರ್ಬೋದು, ಇನ್ಯಾವುದೋ ಒಂದು ವಿಚಾರವನ್ನು ಅವ್ರಿಗೆ ಎಷ್ಟು ಕ್ರೂರವಾಗಿ ನಡೆಸ್ಕೊಂಡಿರ್ತಾರೆ ಅಂದರೆ ಅವ್ರಿಗೆ ಅದು ಉಸಿರು ಕಟ್ಟಿಸ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಅನಿವಾರ್ಯವಾಗಿ ನೀವು ಹೊರಗೆ ಬರೋದೇ ಒಳ್ಳೆಯದು, ಹೊರಗೆ ಬಂದಿದ್ದೇ ಒಳ್ಳೆಯದು, ನಿಮ್ಮ ತೀರ್ಮಾನವೇ ಒಳ್ಳೆಯದು. ಅದನ್ನೇ ಹೇಳ್ತಾ ಇರೋದು, ಅತಿ ವಿನಯನೂ ಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅತಿಯಾಗಿ ವಿನಯವಾಗಿರೋದು ಇಂಥವ್ರ ಜೊತೆ ಅದು ಕೂಡ ಸಲ್ಲ. ಅವರ ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸಲಿ, ಅವರು ಅಲ್ಲೇ ಇರಲಿ, ಆ ರಾಕ್ಷಸತ್ವದಲ್ಲೇ ಇರಲಿ ಅನ್ನೋ ರೀತಿಲಿ ಇದ್ದು ಅದನ್ನು ಎಷ್ಟು ಬದಲಾಯಿಸೋಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲ ಪ್ರಯತ್ನ ಮಾಡಿಬಿಟ್ರಿ. ಅದಾಗಿಲ್ಲ ಅಂದಿದ್ದಕ್ಕೆ ನೀವು ಹೊರಗೆ ಬಂದಿರೋದು. ಹಾಗಾಗಿ ಇಲ್ಲಿ ನಿಮ್ಮ ತಪ್ಪೇನಿಲ್ಲ. ನಿಮ್ಮ ಆತ್ಮದ ಉದ್ದೇಶ ಒಳ್ಳೆಯದೇ ಇದೆ, ಒಳ್ಳೆಯದೇ ಆಗುತ್ತೆ. ಈ ಸಮಾಜದಲ್ಲಿರುವ ಜನರು ನಿಮ್ಮ ಬಗ್ಗೆ ಏನೇ ಒಂದು ರೀತಿಯಲ್ಲಿ ಅದರ ಬಗ್ಗೆ ಮಾತಾಡಿದರೂ ಕೂಡ ನಿಮ್ಮ ಒಳ ಸತ್ಯ ನಿಮಗೆ ಗೊತ್ತಿರುತ್ತೆ. ಆ ಒಳ ಸತ್ಯ ಭಗವಂತನಿಗೆ ಗೊತ್ತಿರುತ್ತೆ. ಹಾಗಾಗಿ ಬೇರೆಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಸರಿ ಇದೆಯಾ ತೀರ್ಮಾನ, ನೀವು ಮುಂದೆ ಹೋಗಿ. ಯಾಕಂದರೆ ಅವ್ರ ಮನೆಯಲ್ಲೂ ಆ ರೀತಿ ಸಮಸ್ಯೆಗಳು ಒಳಗಾದಾಗ ಇದ್ದಾಗ ಅದರ ಅನುಭವ ಮುಂದೆ ಮಾಡಿಸಿಯೇ ತೀರ್ತಾರೆ. ಯಾಕಂದರೆ ಕರ್ಮ ಅದು. ಯಾಕಂದರೆ ಅವ್ರು ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಅವ್ರ ಜೀವನದಲ್ಲಿ ಅವ್ರು ಅನುಭವಿಸಲೇಬೇಕಲ್ಲ. ಆ ಒಂದು ಸ್ಥಿತಿ ಅದನ್ನು ಅವ್ರ ಮನೆಯಲ್ಲೂ ಯಾವುದೋ ಒಂದು ಸಂಬಂಧದಲ್ಲಿ ಅದನ್ನು ಅನುಭವಿಸಿದಾಗ ಅದರ ಅನುಭವ ಮಾಡಿಸ್ಬಿಡ್ತಾರೆ. ಅದೇ ಪಾಠ. ಇವತ್ತು ನೀವು ಯಾರಿಗೇನು ಕೊಟ್ಟಿದ್ರೋ ಅದು ಒಳ್ಳೆಯದೇ ಕೊಟ್ಟಿದ್ರೆ ಕೆಟ್ಟದೇ ಕೊಟ್ಟಿದ್ರೆ ಅದು ಮರಳಿ ನಿಮಗೆ ಬಂದೇ ಬರುತ್ತೆ. ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ಅವ್ರು ಯಾರೋ ಏನೋ ನಿಮಗೆ ತುಂಬ ಕೆಟ್ಟದನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ದಿನ ಪಾಠವಾಗಿ ಅವರಿಗೂ ಅದು ಕನೆಕ್ಟ್ ಆಗೇ ಆಗುತ್ತೆ. ಇವತ್ತಿನ ಎನರ್ಜಿಗೆ ನೀವು ಯಾವ ರೀತಿ ಕನೆಕ್ಟ್ ಆಗಿದ್ರೋ, ಈ ಎನರ್ಜಿ ಯಾವ ರೀತಿ ನಿಮಗೆ ಕನೆಕ್ಟ್ ಆಗಿದೆ, ಒಟ್ಟಾರೆಯಾಗಿ ಎಲ್ಲ ರೀತಿಯ ಒಂದು ವಿಚಾರವನ್ನು ನಿಮಗೆ ಮನವರಿಕೆ ಆಗೋ ರೀತಿಲಿ ಕರ್ಮ ಹೇಗಿರುತ್ತೆ, ಅದನ್ನು ಹೇಗೆ ನಾವು ತೊಗೊಂಡು ಹೋಗಬೇಕು, ಯಾವ ಉದ್ದೇಶದೊಂದಿಗೆ ಕರ್ಮಕ್ಕೆ ಕನೆಕ್ಟ್ ಆದರೆ ಆ ಕರ್ಮ ನಮ್ಮ ಜೀವನ ಭವಿಷ್ಯವನ್ನು ಸುಂದರವಾಗಿಸುತ್ತೆ. ಹಾಗೆ ಯಾವುದೋ ಒಂದು ಕೆಟ್ಟದ್ದು ಸಿಕ್ಕಿದೆ ಅಂದರೆ ಅದನ್ನು ಕಳ್ಕೊಳ್ಳೋಕೆ ಸಿಕ್ಕಿದೆ, ಯಾವುದೋ ಒಂದು ಅವಮಾನ ಸಿಕ್ಕಿದೆ ಅಂದರೆ ಅದರಿಂದ ಪಾಠ ಸಿಕ್ಕಿದೆ, ಆತ್ಮದ ಉದ್ದೇಶ ಏನೋ ಇದೆ ಅದನ್ನು ತೋರಿಸ್ಲಿಕ್ಕೆ ಈ ರೀತಿ ಆಗಿದೆ ಅನ್ನೋದು. ಅಂದರೆ ಆಗ್ತಾ ಇರೋದೆಲ್ಲ ಒಳ್ಳೆಯದೇ, ಎಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ನೀವು ಯಾವಾಗ ತೊಗೊಳ್ತೀರಾ ಆಗ ನಿಮಗೆಲ್ಲ ಒಳ್ಳೆಯದೇ ಕನೆಕ್ಟ್ ಆಗುತ್ತೆ. ನೀವು ಹೇಗೆ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ತೀರೋ ಅಂಥದ್ದೇ ಒಂದು ಎನರ್ಜಿ ಇಲ್ಲೂ ಇರುತ್ತೆ ಅಲ್ವಾ. ನೀವು ಒಳ್ಳೆಯವರಾದರೆ ಇಲ್ಲಿ ಒಳ್ಳೆಯವರು ಇಲ್ಲ ಅಂತಲ್ಲ, ಒಳ್ಳೆಯವರಿದ್ದಾರೆ, ಅವ್ರು ನಿಮಗೆ ಕನೆಕ್ಟ್ ಆಗ್ತಾರೆ. ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಯಾವುದು ನೀವು ಯಾವ ರೀತಿ ಇರ್ತೀರಾ ಅನ್ನೋದ್ರ ಮೇಲೆ ಅದು ನಿಮಗೆ ಕನೆಕ್ಟ್ ಆಗುತ್ತೆ. ಅಂದರೆ ನಿಮ್ಮಲ್ಲಿ ದೈವಾಂಶವೂ ಇದೆ, ರಾಕ್ಷಸತ್ವವೂ ಇದೆ. ಅಂದರೆ ರಾಕ್ಷಸ ಎದುರಿಗಿಲ್ಲ, ರಾಕ್ಷಸ ಮನಸ್ಸಿನ ರೂಪದಲ್ಲಿ ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತಾನಂತೆ. ಹಾಗಾಗಿ ಇಲ್ಲಿ ಅದು ಎನರ್ಜಿ ಕೂಡ ಕನೆಕ್ಟ್ ಆಗ್ತದೆ ಒಂದೊಂದು ಸರಿ. ಹಾಗಾಗಿ ಇಲ್ಲಿ ನಾವು ಅದನ್ನು ಸಂಭಾಳಿಸ್ಬಿಟ್ರೆ ಜೀವನದಲ್ಲಿ ಎಲ್ಲವನ್ನು ಗೆದ್ದ ಹಾಗೆ. ಅಂದರೆ ಊಟದ ಮೇಲೆ ಹಿಡ್ತಾ ಇದ್ದರೆ ಆರೋಗ್ಯವನ್ನು ಗೆಲ್ತೀರ, ಆರೋಗ್ಯ ನೀವು ಹೇಳ್ದಂಗೆ ಇರುತ್ತೆ. ಹಾಗೆ ಮಾತಿನ ಮೇಲೆ ಹಿಡ್ತಾ ಇದ್ದರೆ ನೀವು ಎದುರಿಗಿರುವ ಒಂದು ಎಲ್ಲ ರೀತಿಯ ಒಂದು ಸಮಯ ಸಂದರ್ಭ ಎಲ್ಲವನ್ನು ಗೆಲ್ತೀರ. ಹಾಗೆ ಇದೆಲ್ಲದಕ್ಕೂ ಮೂಲ ಯಾರು? ಮನಸ್ಸು. ಹಾಗಾಗಿ ಮನಸ್ಸನ್ನು ಚಂಚಲತೆಗೆ ಜಾರಿಸದೆ ಮನಸ್ಸನ್ನು ಎಷ್ಟು ಸ್ಥಿರವಾಗಿ ಹಿಡಿತದಲ್ಲಿ ಇಟ್ಕೊಂಡು ಅದನ್ನು ನೀವು ಸಂಭಾಳಿಸ್ತಿರೋ, ಚಲಾಯಿಸ್ತಿರೋ. ಅಂದರೆ ಅದರ ನಿಯಂತ್ರಕ ನೀವಾಗಿರಬೇಕು, ಮನಸ್ಸಿನ ನಿಯಂತ್ರಕ ನೀವಾಗಿರಬೇಕು. ಅದು ನಿಮ್ಮನ್ನು ನಿಯಂತ್ರಿಸಬಾರ್ದು. ಆಗ ನಿಮ್ಮ ಜೀವನ ಸುಂದರವಾಗಿರುತ್ತೆ ಅನ್ನೋತೀರಿ. ಇದಿಷ್ಟು ಸಾರವನ್ನು ಗುರುವಿನ ಎನರ್ಜಿಯ ಪ್ರಕಾರ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸಿದ್ದೀನಿ. ಇದನ್ನು ನಾನು ಹೇಳ್ತಾ ಇಲ್ಲ, ನೀವು ನಂಬಿದ ಬಾಬಾರವರೇ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ಬರ್ತಾ ಇರುವ ಹುಣ್ಣಿಮೆ ಇದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಂದರೆ 99% ಬೆಳಕನ್ನೇ ಹೊತ್ತು ತರ್ತಾ ಇದೆ, ಒಳ್ಳೆದು ತರ್ತಾ ಇದೆ. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡಿ ಒಳ್ಳೆಯದನ್ನು. ನಿಮ್ಮ ಇಚ್ಛೆ ಕನಸು ಈಡೇರಿಸ್ಕೊಳ್ಳೋಕ್ಕೆ ಈ ಹುಣ್ಣಿಮೆ ಅತ್ಯುತ್ತಮವಾದ ಹುಣ್ಣಿಮೆ ಆಗಿದೆ. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡಿ, ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಯೋಜಿಸಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅದರ ಕಡೆ ಗಮನ ಇರಬೇಕು ಸೂಕ್ಷ್ಮವಾಗಿ. ಹಾಗೆ ನಿಯಂತ್ರಣ ತಪ್ಪಿ ಅದರ ಕಡೆನೇ ಜಾರೋ ಅಷ್ಟು ನೀವು ಆ ವಿಚಾರದ ಕಡೆ ಗಮನ ಕೊಡಬೇಡಿ ಅಲ್ವಾ. ಮುಂದೆ ದಾರಿ ನಿಮಗೆ ನೋಡ್ತಾ ಇದ್ದೀರಾ ಅಂದರೆ
ಆ ದಾರಿಯಲ್ಲಿ ಏನೇನೆಲ್ಲ ಇದೆ ಅಂತೇಳಿ ನಿಮ್ಗೆ ಗಮನಿಸೇ ನಡಿಬೇಕು ಅಲ್ವಾ? ಹಾಗಿರ್ಬೇಕಷ್ಟೇ ವಿಚಾರ. ಅದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಇವತ್ತಿನ ಮಾಹಿತಿ ಗುರುವಿನ ಎನರ್ಜಿ ಆಗಿದೆ. ಈ ಗುರುವಿನ ಎನರ್ಜಿಯನ್ನು ನೀವು ಸ್ವೀಕಾರ ಮಾಡ್ತೀರಾ ಅಂದರೆ ಸಾಯಿರಾಮ್ ಅಂತೇಳಿ ಕೃತಜ್ಞತಾಪೂರ್ವಕವಾಗಿ ತಿಳಿಸೋದನ್ನು ಮರಿಬೇಡಿ ಗುರುವಿಗೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.